ನಮಸ್ತೆ ಎಲ್ರಿಗೂ TV9 ಡಿಜಿಟಲ್ನ ಈ TV9 ಫೇಸ್ಬುಕ್ ಲೈವ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ನಮ್ಮ ಫೇಸ್ಬುಕ್ ಲೈವ್ನ ವಿಚಾರ ಅಂತ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಒಂದು ರೀತಿ ಆತಂಕ ಹುಟ್ಟಿಸ್ತಾ ಇರುವಂತ ಸಂಗತಿಯಾಗಿದೆ. ಜೊತೆಗೆ ಏನಾದ್ರು ಸಮಸ್ಯೆ ಆಗ್ಬಿಡುತ್ತಾ ಅನ್ನುವಂತ ಭೀತಿ ಹುಟ್ಟಿಸ್ತಾ ಇದೆ, ಜೊತೆಗೆ ಗೊಂದಲ ಇದೆ. ಆಮೇಲೆ ನಮ್ಮ ರಾಜ್ಯಕ್ಕೂ ಕೂಡ ಕಾಲಿಟ್ಬಿಡ್ತಾ ಅನ್ನುವಂತ ಆತಂಕ ಇದೆ. ಅದು ಹಕ್ಕಿ ಜ್ವರಕ್ಕೆ ಸಂಬಂಧಪಟ್ಟ ಹಾಗಿನ ವಿಚಾರ. ಯಾಕೆ ಅಂತ ಅಂದ್ರೆ ನಿಮ್ಗೆ ಗೊತ್ತಿರಲಿ, ದೇಶದಾದ್ಯಂತ ಈಗ ಆಲ್ರೆಡಿ ಈ ಕಾಗೆ ಜೊತೆಗೆ ಬಾತ್ಕೋಳಿ ಕೋಳಿಗಳು ಕೂಡ ಸೇರಿದ ಹಾಗೆ ಸುಮಾರು 25,000ಕ್ಕೂ ಅಧಿಕ ಪಕ್ಷಿಗಳು ಈಗ ಆಲ್ರೆಡಿ ಹಕ್ಕಿ ಜ್ವರದಿಂದ ಮೃತಪಟ್ಟಿದೆ ಕಳೆದ ಕೆಲ ದಿನಗಳಿಂದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಲ್ಲೋ ದೂರದ ರಾಜಸ್ಥಾನದಲ್ಲಿ ಮೊದಲಿಗೆ ಕಂಡು ಬಂತು, ಆನಂತರ ಮಧ್ಯಪ್ರದೇಶ, ಈಗ ನೋಡಿದ್ರೆ ಕೇರಳದಲ್ಲೂ ಕೂಡ ಕಂಡು ಬಂದಿದೆ. ಅದರಲ್ಲೂ ಕೇರಳದ ಅಲಪ್ಪುಳ ಜೊತೆಗೆ ಕೊಟ್ಟಾಯಂನಲ್ಲೂ ಕೂಡ ಈಗ ಈ ಹಕ್ಕಿ ಜ್ವರ ಕಂಡು ಬಂದಿರೋದಂಥದ್ದು ಸ್ಪಷ್ಟವಾಗಿದೆ. ಅಲ್ಲಿ ಮೃತಪಟ್ಟಿದ್ದಂಥ ಕೆಲ ಕೋಳಿಗಳು ಜೊತೆಗೆ ಬಾತುಕೋಳಿಗಳು ಇದು ಬರ್ಡ್ ಫ್ಲೂ ಇಂದನೇ ಮೃತಪಟ್ಟಿರುವಂಥದ್ದು ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಈಗ ನಾವು ಕೂಡ ಬಹಳ ಕೇರ್ಫುಲ್ ಆಗಿರ್ಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಅದರಲ್ಲೂ ಕೂಡ ಈಗ ಆಲ್ರೆಡಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಕೆಲ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಗೆ. ಅಂದ್ರೆ ದಕ್ಷಿಣ ಕನ್ನಡ ಆಗಿರ್ಬೋದು, ಚಾಮರಾಜನಗರ, ಮೈಸೂರು, ಕೊಡಗು, ಅಂದ್ರೆ ಕೇರಳಕ್ಕೆ ಸಂಬಂಧಪಟ್ಟಾಗಿನ ಬಾರ್ಡರ್ ಅಲ್ಲಿ ಬರುವಂತಹ ಜಿಲ್ಲೆಗಳಲ್ಲೆಲ್ಲ ಈಗ ಹುಷಾರಾಗಿರಿ, ಜೊತೆಗೆ ಇದ್ರ ಮೇಲೆ ಒಂದು ಕಣ್ಣಿಡಿ ಅನ್ನುವಂತ ಸೂಚನೆ ಕೊಡಲಾಗಿದೆ. ಈ ಕೇರಳದಿಂದ ಬರುವಂತ ಈ ಕೋಳಿಗಳಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಗಿನ ಪದಾರ್ಥಗಳಾಗಿರ್ಬೋದು, ಅಂದ್ರೆ ಕುಕ್ಕುಟೋದ್ಯಮಕ್ಕೆ ಸಂಬಂಧಪಟ್ಟಂಗೆ ಇದ್ಯಾವುದು ಸದ್ಯಕ್ಕೆ ತರಬಾರದು ಅನ್ನುವಂತ ರೀತಿಯಾಗಿಯೂ ಕೂಡ ಈಗ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಅಸಲಿಗೆ ಈಗ ಆಲ್ರೆಡಿ ನಾವು ಕೊರೋನಾದಿಂದ ಬಹಳ ಸಮಸ್ಯೆಯನ್ನು ಅನುಭವಿಸಿರುವಂತಹ ಈ ಸಂದರ್ಭದಲ್ಲಿ ಹಕ್ಕಿ ಜ್ವರ ಅಂತ ಅಂದ್ರೆ ಏನು? ಹಕ್ಕಿ ಜ್ವರದ ವೈರಾಣುಗಳು ಮನುಷ್ಯನಿಗೆ ಏನಾದರೂ ತಾಗುವಂತ ಚಾನ್ಸಸ್ ಇರುತ್ತಾ? ತಾಗುದ್ರೂ ಕೂಡ ಅದು ಸಾಂಕ್ರಾಮಿಕನ, ಮನುಷ್ಯನಿಂದ ಮನುಷ್ಯನಿಗೆ ಹಬ್ಬುವಂತ ಚಾನ್ಸಸ್ ಇರುತ್ತಾ? ಆಮೇಲೆ ಇಂಥ ಟೈಮ್ನಲ್ಲಿ ಬಹಳ ಊಹಾಪೋಹಗಳು ಕೂಡ ಹೆಚ್ಚಾಗುತ್ತೆ. ಆಮೇಲೆ ಇದು ಕುಕ್ಕುಟೋದ್ಯಮದ ಪ್ರಶ್ನೆ. ಯಾಕಂದ್ರೆ ಕೊರೋನಾ ಸಂದರ್ಭದಲ್ಲೂ ಕೂಡ ಹಿಂಗೆ ಹಕ್ಕಿ ಜ್ವರ ಹೆಚ್ಚಾಗ್ತಾ ಇದೆ ಅನ್ನುವಂಥ ಸುದ್ದಿ ಎಲ್ಲ ಹಬ್ಬಿ ಕೋಟ್ಯಾಂತರ ರೂಪಾಯಿ ಲಾಸ್ ಆದಂಥದನ್ನ ನಾವು ನೋಡಿದ್ವಿ. ಹಕ್ಕಿ ಈ ಕೋಳಿಗಳ ಫಾರ್ಮ್ಗೆ ಸಂಬಂಧಪಟ್ಟಂತರು ಅಥವಾ ಈ ಕುಕ್ಕುಟೋದ್ಯಮಕ್ಕೆ ಇರುವಂತರಲ್ಲ ಜೀವಂತವಾಗಿ ಸಾವಿರಾರು ಕೋಳಿಗಳನ್ನ ಅವರೆಲ್ಲ ಹುಗ್ದು ಹಾಕ್ತಾ ಇದ್ದಿದ್ದನ್ನ ನೋಡ್ತಾ ಇದ್ವಿ. ಬಹಳ ಲಾಸ್ ಆಗ್ಬಿಡುತ್ತೆ. ಹೀಗಾಗಿ ಊಹಾಪೋಹದ ಕಡೆಗೆ ಕಿವಿಗೊಡೋದಕ್ಕಿಂತ ವೈಜ್ಞಾನಿಕವಾಗಿ ಇದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹಕ್ಕಿ ಜ್ವರ ಇರುವಂತ ಈ ಸಂದರ್ಭದಲ್ಲೂ ಕೂಡ ನಾವು ಕೋಳಿಗಳನ್ನ ತಿನ್ಬಹುದಾ, ಮೊಟ್ಟೆಗಳನ್ನ ನಾವು ತಿನ್ಬಹುದಾ, ತಿನ್ನೋದಾದ್ರೆ ಹೇಗೆ ತಿನ್ಬೇಕು, ಅಕಸ್ಮಾತ್ ಹಕ್ಕಿ ಜ್ವರದ ವೈರಾಣು ಮನುಷ್ಯನಿಗೆ ಅಟ್ಯಾಕ್ ಆದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಅಸಲಿಗೆ ಅಟ್ಯಾಕ್ ಆಗುತ್ತಾ? ಯಾಕಂತಾದ್ರೆ ಈಗ ಆಲ್ರೆಡಿ ನಮ್ಗೆ ಗೊತ್ತಿರೋ ಪ್ರಕಾರವಾಗಿ H5N1, H7N9, H5N6 ಈ ತರದ ಬಹಳಷ್ಟು ಮಾದರಿಯ ವೈರಾಣುಗಳು ಹಕ್ಕಿ ಜ್ವರಕ್ಕೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಗೊತ್ತಿರುವಂತಹ ಸಂಗತಿ. ಅದರಲ್ಲಿ ಕೆಲ ವೈರಾಣುಗಳು ಮನುಷ್ಯನಿಗೆ ತಾಕಿದ್ರು ಕೂಡ ಏನಾದ್ರು ಸಮಸ್ಯೆಗಳಾಗ್ಬಿಡುತ್ತಾ ಅನ್ನುವಂತ ಆತಂಕ ಇದೆ. ಹೀಗಾಗಿನೇ ನಾವು ಇದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಬಹಳ ಎಕ್ಸ್ಪರ್ಟ್ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಮೊದಲಿಗೆ ಪಶು ವೈದ್ಯರು, ವೆಟರ್ನರಿ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಶಿವರಾಮ್ ಅವರು ನಮ್ಮನ್ನು ಜಾಯ್ನ್ ಆಗ್ತಾರೆ. ಆಮೇಲೆ ಈ ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟ ಹಾಗಿನ ಸಹಾಯಕ ನಿರ್ದೇಶಕರಾಗಿರುವಂತಹ ಡಾಕ್ಟರ್ CS ಸುರೇಶ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಆಮೇಲೆ ಶ್ವಾಸಕೋಶ ತಜ್ಞರು, ಜೊತೆಗೆ ಈ ಪ್ರೊಫೆಸರ್ ಇನ್ ಮೆಡಿಸಿನ್ ಡಾಕ್ಟರ್ ಪವನ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಎಲ್ಲರ ಜೊತೆಗೂ ಕೂಡ ನಾವು ವಿಸ್ತೃತವಾಗಿ ಕೇಳಿ ತಿಳ್ಕೊಳ್ಳೋಣ ಈ ಹಕ್ಕಿ ಜ್ವರ ಅಂದ್ರೆ ಏನು, ಇದರಿಂದ ಸಮಸ್ಯೆಗಳು ಏನೇನಾಗುತ್ತವೆ, ಮನುಷ್ಯರಿಗೆ ಏನಾದ್ರು ಸಮಸ್ಯೆ ಆಗ್ಬಿಡುತ್ತಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಮೊದಲಿಗೆ ಡಾಕ್ಟರ್ ಶಿವರಾಮ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ, ಪಶು ವೈದ್ಯರು. ಡಾಕ್ಟರ್ ಶಿವರಾಮ್ ಅವರೇ, ನಾವು ಬಹಳ ರಾಜಸ್ಥಾನ, ಮಧ್ಯಪ್ರದೇಶದಲ್ಲೆಲ್ಲ ಕೇಸಸ್ ಇದೆ ಅನ್ನುವಂತ ಗಮನಿಸ್ತಾ ಇದ್ವಿ. ಈಗ ನೋಡ್ರೆ ಕೇರಳದಲ್ಲೂ ಕೂಡ ಬಂದಿದೆ ಅನ್ನೋದು ಖಚಿತ ಆಗಿದೆ. ಈ ಹಕ್ಕಿ ಜ್ವರ ಅಂದ್ರೆ ಏನು, ಇದು ಜನ ಹೇಗೆ ಇದನ್ನ ತಿಳ್ಕೊಳ್ಬಹುದಾಗಿರುತ್ತೆ? ಯಾವ್ದಾದ್ರು ಪಕ್ಷಿಗಳು ಸತ್ತಿರುವಂತದನ್ನ ನೋಡು ಅಥವಾ ಈ ಕುಗೂರ್ಕೊಂಡಿರುವಂತದ ಹಕ್ಕಿಗಳನ್ನ ನೋಡಿ ಹೇಗೆ ನಾವು ಒಂದು ಕ್ಲಾರಿಟಿಗೆ ಬರ್ಬೋದು ಇದು ಹಕ್ಕಿ ಜ್ವರ ಅಂತ? ಸರ್, ಹೇಳಿ ಸರ್. ಹಕ್ಕಿ ಜ್ವರ ಅನ್ನೋದು ಸಾಮಾನ್ಯವಾಗಿ ಬಹಳ ದಿನದಿಂದಲೂ ಇದೆ. ಹೌದು. H5N1 ಇಂದ ಬರುವಂತಹ ಈ ರೋಗ ಉಸಿರಾಟದ ತೊಂದರೆಯನ್ನ ಪ್ರಮುಖವಾಗಿ ಬರ್ಸುತ್ತೆ. ಉಸಿರಾಡೋದಕ್ಕೆ ಆಗೋದಿಲ್ಲ, ಗಂಟಲು ನೋವಾಗತ್ತೆ, ಸಮಟೈಮ್ಸ್ ಮೊಟ್ಟೆ ಒಳಗೆ ಯೋಕ್ ಒಳಗಡೆ ರಕ್ತ ಬಂದಿರುತ್ತೆ. ಇದನ್ನ ನಾವು ನೋಡಿದಾಗ ಇದು ಹಕ್ಕಿ ಜ್ವರ ಅಂತ ಹೇಳಿ ಕಂಡುಹಿಡಿಯಬಹುದು. ಅಂದ್ರೆ ನೀವು ಸಾಮಾನ್ಯವಾಗಿ ಉಸಿರಾಟದ ಸಮಸ್ಯೆ ಜೊತೆಗೆ ಗಂಟಲ ಸಮಸ್ಯೆ ಬರೋದು ಇದು ಪಕ್ಷಿಗಳಿಗೆ ನೀವು ಹೇಳಿರೋದಲ್ವಾ? ಹೌದು, ಪಕ್ಷಿಗಳಿಗೆ. ಓಕೆ ಓಕೆ. ಹಾ, ಇವನ್ ಮನುಷ್ಯರಲ್ಲೂ ಕೂಡ ಇದೇ ತರದ ಲಕ್ಷಣಗಳು ಇರ್ತವೆ. ಬಂದ್ರೆ ಸಾಮಾನ್ಯ 256 ಕೇಸ್ಗಳು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಬಂತು ಅಂತ ಹೇಳಿ ರೆಕಾರ್ಡ್ ಕೂಡ ಇದೆ. ಅದರಲ್ಲಿ 50% ಮಾರ್ಟಾಲಿಟಿ ಆಗಿದಂತೂ ಕೂಡ ಇತಿಹಾಸ ಇದೆ. ಬಟ್ ಅದನ್ನ ನಮ್ಮ ಇಂಡಿಯನ್ ಮೆಥಡ್ ಅಲ್ಲಿ ಕುಕ್ ಮಾಡಿ ನಾವು ಇಂಡಿಯನ್ಸ್ ತಿನ್ನೋದ್ರಿಂದ 400 ಡಿಗ್ರಿ 500 ಡಿಗ್ರಿಯಲ್ಲಿ ಬೇಯಿಸಿ ತಿಂತಾರೆ. ಸೊ ಹಾಗಾಗಿ ನಾವು ಯಾವುದೇ ತರದ ಆತಂಕ ಪಡುವಂತ ಅವಶ್ಯಕತೆ ಇರೋದಿಲ್ಲ. ಬಂದಂತ ಸಮಯದಲ್ಲಿ ನಾವು ಈ ತರ ಲಕ್ಷಣಗಳು ಕಂಡಂತ ಸಮಯದಲ್ಲಿ ಹತ್ತಿರದ ಪಶುವೈದ್ಯರನ್ನ ನಾವು ಕಾಣಬೇಕಾಗತ್ತೆ. ಅವರು ತಕ್ಷಣ ಏನ್ ಮಾಡ್ತಾರೆ, ಅಲ್ಲಿ ಸ್ಯಾಂಪಲ್ಸ್, ಫೀಕಲ್ ಮೆಟೀರಿಯಲ್ಸ್ ಮತ್ತೆ ರೆಸ್ಪಿರೇಟರಿ ಡ್ರಾಪಿಂಗ್ಸ್ ಅಂತ ಹೇಳ್ತೀವಿ, ಇದನ್ನ ತೆಗೆದು ನಮ್ಮಲ್ಲಿ IHNDB ಅಂತ ಬೆಂಗಳೂರಲ್ಲಿ ಒಂದು ಲ್ಯಾಬ್ ಇದೆ, ಆ ಲ್ಯಾಬ್ಗೆ ಕಳ್ಸಿಕೊಡ್ತಾರೆ. ಅಲ್ಲಿಂದ ಇನ್ನೊಂದು ಸ್ಪೆಸಿಫೈಡ್ ಲ್ಯಾಬ್ ಇದೆ ಭೂಪಾಲ್ ಅಲ್ಲಿ, ಆ ಭೂಪಾಲಿಗೆ ಕಳ್ಸಿಕೊಟ್ಟು ಅಲ್ಲಿಂದ ಕನ್ಫರ್ಮ್ ಆದ್ಮೇಲೆ ನಾವು ಆತಂಕ ಪಡ್ಬೇಕಾಗತ್ತೆ. ಕಾರಣ ಏನಂದ್ರೆ ಈ ವೈರಸ್ ಬಹಳ ಸಾಮಾನ್ಯ ಲ್ಯಾಬ್ ಅಲ್ಲಿ ಕಂಡುಹಿಡಿಯಕ್ಕೆ ಕಷ್ಟ ಆಗ್ತದೆ. H5N1 ಹೆಚ್ಚನ್ನೋದು 16 ಪ್ರಭೇದಗಳಿದಾವೆ, N ಅನ್ನೋದು 9 ಇದಾವೆ. ಯಾವ ಪ್ರಭೇದದಲ್ಲಿ ಬರುತ್ತೆ ಅನ್ನೋದು ಯಾರಿಗೂ ಕೂಡ ಕಂಡುಹಿಡಿಯಕ್ಕೆ ಕಷ್ಟ ಆಗ್ತದೆ. ಇಂಥದೇ ರೋಗದಿಂದ ಬಂದಿದೆ ಅಂತ ಕಷ್ಟ ಆಗ್ತದೆ. ಯಾವ್ದಾದ್ರು ಅಕಸ್ಮಾತ್ ಆಗಿ
ಸಡನ್ ಆಗಿ ಸತ್ತಂತ ಬರ್ಡ್ ಅನ್ನ ಯಾರು ಮುಟ್ಟಕ್ ಹೋಗ್ಬಾರ್ದು. ಅಂತ ಬರ್ಡ್ ಅನ್ನ ಹತ್ತಿರದ ಪಶು ವೈದ್ಯರಿಗೆ ತಲುಪಿಸೋದು ನಮ್ಮ ಕರ್ತವ್ಯ ಆಗಿರ್ಬೇಕು. ಓಕೆ ಸರ್, ಈ ಹಕ್ಕಿ ಜ್ವರ ಹೆಂಗ್ ಬರುತ್ತೆ ಸರ್? ಯಾವ ಕಾರಣಕ್ಕಾಗಿ ಬರುತ್ತೆ ಪಕ್ಷಿಗಳಿಗೆ ಅಂತ? ಸರ್ ಏನಾಗುತ್ತೆ, ಇವು ವೈಲ್ಡ್ ಬರ್ಡ್ಸ್ ಅಲ್ಲಿ ಮತ್ತೆ ವಾಟರ್ ಬರ್ಡ್ಸ್, ಈ ಬಾತುಕೋಳಿಗಳು ಮತ್ತೆ ಕಾಡಲ್ಲಿ ಬೆಳೆಯುವಂತ ಪ್ರಾಣಿಗಳು ಇಲ್ಲಿಂದ ಅಲ್ಲಿಗೆ ಈ ಚಳಿಗಾಲದಲ್ಲಿ ಮೈಗ್ರೇಟ್ ಆಗ್ತಾ ಇರ್ತವೆ. ಹೌದು. ಆ ಮೈಗ್ರೇಟ್ ಆದವು ಏನ್ ಮಾಡ್ತವೆ, ಬಂದಂತ ಮೈಗ್ರೇಟ್ ಬರ್ಡ್ಸ್ ಗಳು ಡ್ರಾಪಿಂಗ್ಸ್ ನಮ್ಮ ಹತ್ರದ ಬರ್ಡ್ಸ್ ಗಳಿಗೆ ಸ್ಪ್ರೆಡ್ ಮಾಡ್ತವೆ. ಫಿಕೋ ಡ್ರಾಪಿಂಗ್ಸ್ ಏರೋಸಾಲ್ ಮುಖಾಂತರ, ಏರ್ ಮುಖಾಂತರ ಹರಡುತ್ತೆ. ಅದು ಇಲ್ಲಿ ಲೋಕಲ್ ಬರ್ಡ್ಸ್ ಗೆ ಸ್ಪ್ರೆಡ್ ಮಾಡ್ಸುತ್ತೆ. ಅಲ್ಲಿಂದ ಕೋಳಿ ನೇರವಾಗಿ ಕಾಂಟ್ಯಾಕ್ಟ್ ಇದ್ದಂತವ್ರಿಗೆ ಆ ಇನ್ಫೆಕ್ಷನ್ಸ್ ಮನುಷ್ಯರು ಕೂಡ ಬರ್ಬೋದು. ಸರ್, ಈಗ ಈ ಕೋಳಿಗಳಿಗೆ ಅಥವಾ ಪಕ್ಷಿಗಳಿಗೆ ಏನಾಗುತ್ತೆ ಅವಾಗ? ಅಂದ್ರೆ ನಾವು ಬಹಳ ಕುಗುರ್ತಾ ಇರುವಂತದನ್ನ ನೋಡ್ತಾ ಇರ್ತೀವಿ, ಆಮೇಲೆ ಒಂದಷ್ಟು ಗಂಟೆಗಳು ಅಥವಾ ಒಂದಷ್ಟು ದಿನ ಆದ್ಮೇಲೆ ಅವು ಸತ್ತೋಗ್ಬಿಡ್ತಾವ. ಹೇಗೆ ನೀವ್ ಹೇಳಿದ್ರಿ ಅವಕ್ಕೆ ಗಂಟ್ಲು ಪೈನ್ ಬರುತ್ತೆ, ಆಮೇಲೆ ಉಸಿರಾಟ ಸಮಸ್ಯೆ ಬರುತ್ತೆ ಅಂತ, ಬಟ್ ಸಾವು ಎಷ್ಟು ಖಚಿತ ಆಗಿರುತ್ತೆ ಪಕ್ಷಿಗಳಿಗೆ ಈ ತರದ ಫ್ಲೂ ಬಂದಾಗ? ಸರ್ ಈ ತರದ್ ಬಂದಾಗ ಎರಡು ತರ ಇದೆ ಸರ್. ಹೈಲಿ ಪ್ಯಾಥೋಜೆನಿಕ್ ಏವಿಯನ್ ಇನ್ಫ್ಲುಯೆನ್ಸಾ ಮತ್ತೆ ಲೋ ಪ್ಯಾಥೋಜೆನಿಕ್ ಏವಿಯನ್ ಇನ್ಫ್ಲುಯೆನ್ಸಾ ಅಂತ ಇದೆ ಸರ್. ಹೈಲಿ ಪ್ಯಾಥೋಜೆನಿಕ್ ಇನ್ಫ್ಲುಯೆನ್ಸಾದಲ್ಲಿ ಆಲ್ಮೋಸ್ಟ್ ಬಂದಂತ ಎಲ್ಲಾ ಬರ್ಡ್ಗಳು ಆಕಸ್ಮಿಕವಾಗಿ ಒಂದೇ ಸರಿ ಸತ್ತೋಗ್ಬಿಟ್ಟಿರ್ತವೆ. ಲೋ ಪ್ಯಾಥೋಜೆನಿಕ್ ಏವಿಯನ್ ಇನ್ಫ್ಲುಯೆನ್ಸಾ ಈ ವೈರಸ್ ಅಲ್ಲಿ ಸಾಮಾನ್ಯವಾಗಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತವೆ. ಅವಾಗ ನಾವು ಕಂಡಂತ ಸಮಯದಲ್ಲಿ ಅಷ್ಟೊಂದು ಪ್ಯಾಥೋಜೆನಿಕ್ ಮಾರ್ಟಾಲಿಟಿ ಕಡಿಮೆ ಇರ್ತದೆ. ಹೈಲಿ ಪ್ಯಾಥೋಜೆನಿಕ್ ಏವಿಯನ್ ಇನ್ಫ್ಲುಯೆನ್ಸಾದಲ್ಲಿ 100% ಮಾರ್ಟಾಲಿಟಿ ಇರುತ್ತೆ. ಯಾವ ಬರ್ಡ್ಸ್ ಕೂಡ ಉಳಿಯೋದಿಲ್ಲ. ಈಗ 3000 ಬರ್ಡ್ ಒಂದ್ ಫಾರ್ಮ್ ಅಲ್ಲಿ ಇದೆ ಅಂತಂದ್ರೆ ತಕ್ಷಣವೇ ಇಬ್ಬರಿಗೆ ಗೊತ್ತೇ ಇರೋದಿಲ್ಲ, ಬೆಳಿಗ್ಗೆ ರೋಗಷ್ಟೊತ್ತಿಗೆ ಎಲ್ಲ ಸತ್ ಬಿದ್ದಿರ್ತವೆ. ಬಿಕಾಸ್ ಉಸಿರಾಟದ ತೊಂದರೆಯಿಂದ ಎಲ್ಲ ಸತ್ತೋಗಿರ್ತವೆ. ಅವಾಗ ಬಹಳ ಕೇರ್ಫುಲ್ ಆಗಿರ್ಬೇಕು. ಅಂತ ಸಮಯದಲ್ಲಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋರು, ಈಗ ಹೇಗೆ ನಾವು ಕೊರೋನಾ ಟೈಮ್ ಅಲ್ಲಿ ಪೇಷಂಟ್ಸ್ ಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ, ಆ ರೀತಿ ಇವುಗಳು ಬಹಳ ಬಯೋಸೆಕ್ಯೂರಿಟಿ ತುಂಬಾನೇ ತಗೋಬೇಕಾಗತ್ತೆ. ಸ್ಯಾನಿಟೈಸರ್ ಯೂಸ್ ಮಾಡ್ಬೇಕಾಗತ್ತೆ, ಪ್ರತಿ ಸಮಯ ಮಾಸ್ಕ್ ಹಾಕ್ಬೇಕಾಗತ್ತೆ, ಪಿಪಿ ಕಿಟ್ಗಳು ಹಾಕೊಂಡು ಹೋಗ್ಬೇಕಾಗತ್ತೆ. ಆಮೇಲೆ ಸತ್ತಂತ ಬರ್ಡ್ ನ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲಾ ಬರ್ಡ್ಸ್ ಗಳನ್ನ ಅವನ್ನ ಸಾಯಿಸ್ಬಿಟ್ಟು 20 ಅಡಿ ಆಳದ ಗುಂಡಿಗಳಲ್ಲಿ ಹೋಗ್ಬೇಕಾಗತ್ತೆ. ಈ ತರದೆಲ್ಲ ಮಾಡ್ಬೇಕಾಗತ್ತೆ. ಓಕೆ ಸರ್, ನಾನು ನಿಮ್ ಜೊತೆಗೆ ಮಾತನಾಡ್ತೀನಿ. ನಮ್ ಜೊತೆಗೆ ಡಾಕ್ಟರ್ ಪವನ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಶ್ವಾಸಕೋಶ ತಜ್ಞರ ಜೊತೆಗೆ. ನಾನು ಹೇಳ್ದಂಗೆ ಪ್ರೊಫೆಸರ್ ಇನ್ ಮೆಡಿಸಿನ್. ಸೊ ಡಾಕ್ಟರ್ ಪವನ್ ಅವರೇ, ಈಗ ನಾವು ಕೊರೋನಾದಿಂದ ಅನುಭವಿಸ್ತಾ ಇರುವಂತ ಹಿಂಸೆನೆ ಸಾಕಾಗೋಗ್ಬಿಟ್ಟಿದೆ. ಈಗ ಕೋಳಿ ಜ್ವರ ಬೇರೆ ಬಹಳ ವ್ಯಾಪಕವಾಗಿ ಕಂಡು ಬರ್ತಾ ಇದೆ ಪಕ್ಕದ ರಾಜ್ಯದಲ್ಲೆಲ್ಲ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಕೋಳಿ ಜ್ವರದಿಂದ ಮನುಷ್ಯರಿಗೆ ಏನಾದ್ರೂ ಸಮಸ್ಯೆಗಳಿರುತ್ತಾ? ಸಮಸ್ಯೆಗಳಿದ್ರೆ ಅದನ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಡಾಕ್ಟರ್? ಈಗ ಇದನ್ನ ನಾವು ಏವಿಯನ್ ಇನ್ಫ್ಲೂಯೆನ್ಸಾ ಅಂತ ಕರಿತೀವಿ, ಅಥವಾ ಬರ್ಡ್ ಫ್ಲೂ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ. ಬಟ್ ಇದು ನಮ್ಗೇನು ಹೊಸದಲ್ಲ. ಇದು ಆಲ್ಮೋಸ್ಟ್ ನಾವು 2006, 2012, 2015 ಅಲ್ಲಿ ಈಗಾಗಲೇ ನಮ್ಮ ಭಾರತಕ್ಕೆ ಸಾಕಷ್ಟು ಸಲ ಬಂದಿದೆ. ಹಾಗೆ ನೋಡಿದ್ರೆ ಮೊದಲು ಇದು 1996 ಅಲ್ಲಿ ಬಂದಿದೆ. ಇದು ಚೈನಾದಿಂದಾನೇ ಬಂದಿರೋದು. ಮೊದಲು ಇದನ್ನ ಚೈನಾದಲ್ಲಿ ಇದನ್ನ ಫಸ್ಟ್ ಗುರುತಿಸಿದ್ದು ಕೂಡ 1997 ಅಲ್ಲಿ ಫಸ್ಟ್ ಈಗ ಬರ್ಡ್ಸ್ ಇಂದ ಹ್ಯೂಮನ್ಸ್ ಗೆ ಟ್ರಾನ್ಸ್ಮಿಷನ್ ಆಗಿರೋದು ರೆಕಾರ್ಡ್ ಆಗಿದೆ. ಆದ್ರೆ ಇಲ್ಲಿ ನಾರ್ಮಲ್ ಆಗಿ ಈಗ ಪಕ್ಷಿಗಳಿಂದ ಮನುಷ್ಯರಿಗೆ ಅಷ್ಟು ಈಸಿಯಾಗಿ ಬರೋದಿಲ್ಲ. ಯಾಕೆಂದ್ರೆ ಇದು ನಮ್ಗೆ ಈಗ COVID-19 ಇದರಿಂದ ಏನ್ ಹ್ಯೂಮನ್ ಟು ಹ್ಯೂಮನ್ ಸ್ಪ್ರೆಡ್ ಆಗ್ತಾ ಇದೆ, ಆ ರೀತಿಯಾಗಿ ಇದು ಅಷ್ಟು ಈಸಿಯಾಗಿ ಸ್ಪ್ರೆಡ್ ಆಗುವಂತ ವೈರಸ್ ಅಲ್ಲ. ಈಗಾಗ್ಲೇ ಇವರು ನಮ್ಮ ವೆಟರ್ನರಿ ಇವರು ಹೇಳಿದಾಗೆ ಇದು H5N1 ಸ್ಟ್ರೈನ್. ಈಗಾಗಲೇ ರಾಜಸ್ಥಾನದಲ್ಲಿ ಏನೀಗ ಐಸೋಲೇಟ್ ಮಾಡಿದ್ದಾರೆ, H5N8 ಸ್ಟ್ರೈನ್ ಅನ್ನ ಒಂದು ಐಸೋಲೇಟ್ ಮಾಡಿದ್ದಾರೆ. ಈಗಾಗಲೇ ಬೇಕಾದಷ್ಟು ಸ್ಟ್ರೈನ್ ಗಳು ಇರುತ್ತೆ, ಬಟ್ ಕಾಮನ್ ಆಗಿ ಬರ್ತಕ್ಕಂಥದ್ದು H5N1. ಇದು ಪ್ರಾಣಿಗಳಿಗೆ ಏನು ಎಸ್ಪೆಷಲಿ ಬರ್ಡ್ಸ್ ಏನಿದಾವೆ ಇವಕ್ಕೆ ತುಂಬಾ ಒಂಥರ ಡೇಂಜರಸ್ ಅಂತಾನೆ ಹೇಳ್ಬೇಕು. ಇವ್ರು ಹೇಳ್ದಾಗೆ ಸಾಕಷ್ಟು ಬರ್ಡ್ಸ್ ಸತ್ತು ಬೀಳ್ತಾ ಇರ್ತವೆ, ಬಟ್ ಮನುಷ್ಯರಿಗೆ ಅಷ್ಟು ಈಸಿಯಾಗಿ ಬರೋದಿಲ್ಲ. ನಾ ಹೇಳ್ದಾಗೆ ಇಲ್ಲಿ ತುಂಬಾ ಕಷ್ಟ. ಆದ್ರೆ ಯಾರು ತುಂಬಾ ಹತ್ತಿರದಲ್ಲಿ ಈ ಪ್ರಾಣಿಗಳ ಹತ್ರ ಕೆಲಸ ಮಾಡ್ತಿರ್ತಾರೆ, ಎಸ್ಪೆಷಲಿ ಈ ಸ್ಲಾಟರ್ ಹೌಸ್ ಗಳಲ್ಲಿ, ಇನ್ನು ಲೈವ್ ಪ್ರಾಣಿಗಳ ಜೊತೆ ಯಾರು ಕೆಲಸ ಮಾಡ್ತಾ ಅದನ್ನ ಕತ್ತರಿಸೋದು ಅಥವಾ ಅದರ ರಾ ಮೀಟ್ ಜೊತೆ ತುಂಬಾ ಯಾರು ನಿಕಟ ಸಂಪರ್ಕದಲ್ಲಿ ಬರ್ತಾರೆ, ಸೊ ಅಂತವ್ರಿಗೆ ಬರ್ತಕ್ಕಂತ ಚಾನ್ಸಸ್ ಇದೆ. ಬಟ್ ಇದು ನಮ್ಗೆ ರೆಕಾರ್ಡ್ ಆಗಿರ್ತಕ್ಕಂಥದ್ದು ಬರ್ಡ್ಸ್ ಇಂದ ಹ್ಯೂಮನ್ಸ್ ಗೆ ಬಂದಿರತಕ್ಕಂಥದ್ದು ತೀರಾ ಕಮ್ಮಿ. ಹಾಗೆ ಯಾರಿಗೆ ಈಗ ಬರ್ಡ್ ಫ್ಲೂ ಬಂದಿರುತ್ತೆ ಮನುಷ್ಯರಿಗೆ, ಅವರು ಮನುಷ್ಯರಿಂದ ಮನುಷ್ಯರಿಗೆ ಟ್ರಾನ್ಸ್ಮಿಷನ್ ಆಗೋದು ಕೂಡ ತೀರಾ ಕಮ್ಮಿ ಚಾನ್ಸಸ್ ಇದೆ. ಯಾಕಂದ್ರೆ ಅಷ್ಟು ಬೇಗ ನಾವು ಸ್ಪ್ರೆಡ್ ಆಗಿದ್ರೆ, ಯಾಕಂದ್ರೆ ಎಷ್ಟೋ ಲಕ್ಷಾಂತರ ಬರ್ಡ್ಸ್ ಸಾಯುವಂತ ಟೈಮಲ್ಲಿ ನಮ್ಗೆ ಮನುಷ್ಯರದ್ದು ಸಿಕ್ಕೋದು ಒಂದು 100-200 ಜನಕ್ಕೆ ಮಾತ್ರ ಸ್ಪ್ರೆಡ್ ಆಗಿರ್ತಕ್ಕಂಥದ್ದು. ಸೊ ಇದರಲ್ಲೇ ಗೊತ್ತಾಗುತ್ತೆ ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಬರೋದು ತೀರಾ ಕಮ್ಮಿ ಚಾನ್ಸಸ್ ಇದೆ. ಹಾಗೆ ಮನುಷ್ಯರಿಂದ ಮನುಷ್ಯರಿಗೆ ಹರಡೋದು ಕೂಡ ತೀರಾ ಕಮ್ಮಿ ಚಾನ್ಸಸ್ ಇದೆ. ಆದ್ರೆ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡ್ರೆ ಇದನ್ನ ನಾವು ತಡೆಯುವಂತ ಚಾನ್ಸಸ್ ಇದೆ. ಡಾಕ್ಟರ್, ಆ ವಿಚಾರ ನಾನು ಮಾತನಾಡ್ತೀನಿ ನಿಮ್ ಜೊತೆಗೆ. ಏನಾದ್ರು ರೋಗ ಲಕ್ಷಣಗಳು ಇರುತ್ತೋ, ಏನಾದ್ರು ಮನುಷ್ಯರಿಗೆ ಅಟ್ಯಾಕ್ ಆದ್ರೆ ಜೊತೆಗೆ ಮುಂಜಾಗ್ರತೆ ವಹಿಸೋದು ಹೇಗೆ ಅನ್ನುವಂಥದ್ದನ್ನ ನಮ್ ಜೊತೆಗೆ ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟ ಹಾಗಿನ ಅಸಿಸ್ಟೆಂಟ್ ಡೈರೆಕ್ಟರ್ ಡಾಕ್ಟರ್ CS ಸುರೇಶ್ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. CS ಸುರೇಶ್ ಅವರೇ, ಈಗ ಆಲ್ರೆಡಿ ಕೇರಳದಿಂದ ನಮ್ಮ ರಾಜ್ಯಕ್ಕೆ ಬರುವಂತ ಈ ಕೋಳಿಗಳು ಅಥವಾ ಈ ಕೋಳಿಗಳಿಗೆ ಸಂಬಂಧಪಟ್ಟಂಗಿನ ಉತ್ಪನ್ನಗಳು ಇದ್ರ ಮೇಲೆಲ್ಲ ಕಣ್ಣಿಡ್ಲಾಗಿದೆ, ಬಹಳ ಅವಾಯ್ಡ್ ಮಾಡ್ಲಾಗ್ತಾ ಇದೆ ಅನ್ನೋದು ನಾವು ಕೇಳ್ಪಡ್ತಾ ಇದೀವಿ. ನಮ್ಮ ರಾಜ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಹೇಗೆ ಅಲರ್ಟ್ ಅನ್ನ ಘೋಷಿಸಲಾಗಿದೆ, ಹೇಗೆ ನೀವು ಕಣ್ಣಿಟ್ಟಿದ್ದೀರಾ, ವಿವರಿಸಬಹುದಾ?
ಥ್ಯಾಂಕ್ ಯು. ನಮ್ಮ ಈಗಾಗಲೇ ಅನೇಕ ತಜ್ಞರು ಈಗ ಈ ಅಕ್ಕಿ ಜ್ವರದ ಬಗ್ಗೆ ಬೆಳಕನ್ನು ಚೆಲ್ಲಿದ್ದಾರೆ. ಈಗ ನೀವು ಮುಂಜಾಗ್ರತಾ ಕ್ರಮ ಅಂತ ಹೇಳ್ತಾ ಇದ್ದೀರಿ. ಈಗ ನಾನು ಮೈಸೂರಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋದ್ರಿಂದ ಕೇರಳದಲ್ಲಿ ಔಟ್ ಬ್ರೇಕ್ ಆಗಿರೋದ್ರಿಂದ ಮೈಸೂರಿಂದ ಕೇರಳಗೆ ನಾವು ಕೋಳಿಗಳನ್ನ ಮತ್ತೆ ಕೋಳಿ ಮೊಟ್ಟೆಗಳನ್ನ ಸರಬರಾಜು ಮಾಡ್ತೀವಿ. ಅಂತ ಸಂದರ್ಭದಲ್ಲಿ ಮತ್ತೆ ಆ ಕಡೆಯಿಂದ ಕೇರಳದಿಂದ ಯಾವುದೇ ಕೋಳಿ ಆಗ್ಲಿ ಕೋಳಿ ಮೊಟ್ಟೆಗಳನ್ನ ತರಿಸ್ಕೊಳ್ತಾ ಇಲ್ಲ. ಬಟ್ ಆ ಕಡೆಯಿಂದ ಬರುವಂತ ಗಾಡಿಗಳು ದಿನ ಒಂದು 10 ರಿಂದ 15 ಟ್ರಕ್ಗಳು ಮೈಸೂರಿಂದ ಕೇರಳಗೆ ಹೋಗ್ತವೆ. ಆ ಕೇರಳದಿಂದ ವಾಪಸ್ ಬರ್ಬೇಕಾದ್ರೆ ಆ ಎಲ್ಲಾ ಟ್ರಕ್ಗಳನ್ನ ನಾವೇನ್ ಮಾಡಿದೀವಿ ಅಂತಂದ್ರೆ ಸ್ಯಾನಿಟೈಸ್ ಮಾಡ್ತಾ ಇದೀವಿ. ಮತ್ತೆ ಆ ಟ್ರಕ್ಗಳ ಜೊತೆಯಲ್ಲಿ ಹೋಗ್ತಕ್ಕಂತ ಸಹಾಯಕರಾಗಿರ್ಬೋದು, ಡ್ರೈವರ್ಸ್ ಆಗಿರ್ಬೋದು, ಅವ್ರಿಗೂ ಬಟ್ಟೆ ಬದಲಾಯಿಸ್ಕೋಬೇಕು. ಬಟ್ಟೆ ಚೇಂಜ್ ಮಾಡ್ಕೊಂಡು ನಮ್ಮ ಕರ್ನಾಟಕ ಬಾರ್ಡರ್ಗೆ ಎಂಟರ್ ಆಗಬೇಕು, ಸ್ಯಾನಿಟೈಸ್ ಮಾಡಬೇಕು ಅಂತೇಳಿ ಅವ್ರಿಗೆ ಅಲ್ಲಿ ಒಂದು ಚೆಕ್ ಪೋಸ್ಟ್ ಅನ್ನ ನಾವು ಈಗ ಸ್ಥಾಪನೆ ಮಾಡಿದೀವಿ. ಬಾವಲಿ ಅಂತ ಹೇಳಿದೆ ಹೆಗ್ಗಡದೇವನ ಕೋಟೆನಲ್ಲಿ, ಕೋಟೆ ತಾಲೂಕು ಬಾವಲಿ ಎಂಬ ಪ್ರದೇಶದಲ್ಲಿ ನಾವು ಒಂದು ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡಿದೀವಿ. ಅಲ್ಲಿ ನಮ್ಮ ಸಿಬ್ಬಂದಿ 24/7 ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಮಾತನಾಡ್ತೀನಿ CS ಸುರೇಶ್ ಅವರೇ. ಡಾಕ್ಟರ್ ಶಿವರಾಮ್ ಅವರೇ, ಇನ್ನೊಂದು ವಿಚಾರ ಅಂತ ಅಂದ್ರೆ ಈಗ ಕುಕ್ಕುಟೋದ್ಯಮದ ಮೇಲೆ ಡಿಪೆಂಡ್ ಆಗಿರುವಂತ ಸಾವಿರಾರು ಫ್ಯಾಮಿಲಿಗಳು ನಮ್ಮ ರಾಜ್ಯದಲ್ಲೇ ಇವೆ. ಅವರೆಲ್ಲರೂ ಕೂಡ ಈ ಕೋಳಿ ಸಾಕಾಣಿಕೆಯಿಂದನೇ ಜೀವನ ದುಡ್ತಾ ಇರ್ತಾರೆ. ಬಟ್ ಒಂದು ಕೋಳಿಗೆ ಏನಾದ್ರೂ ಇದು ಅಟ್ಯಾಕ್ ಆಗ್ಬಿಟ್ರೆ ಕಂಪ್ಲೀಟ್ ಆಗಿ ನೀವು ಹೇಳ್ದಂಗೆ ಬೆಳಗ್ಗೆ ರಾತ್ರಿ ಕಳೆದು ಬೆಳಗ್ಗೆ ಆಗೋಷ್ಟೊತ್ತಿಗೆ ಇಡೀ ಕೋಳಿಗಳೇ ಸತ್ತೋಗ್ಬಿಟ್ಟಿರುತ್ತವೆ ಅಥವಾ ಬಹಳ ಕೋಳಿಗಳಿಗೆ ವ್ಯಾಪಿಸ್ಬಿಡುತ್ತೆ ಅನ್ನೋದನ್ನ ನೀವು ಹೇಳ್ತಾ ಇದ್ರಿ. ಬಟ್ ಅವಾಯ್ಡ್ ಮಾಡೋದು ಹೇಗೆ ಇದನ್ನ ಅಂತೇಳಿ, ಒಂದು ಕೋಳಿಗೆ ಬಂದಂತ ತಕ್ಷಣದಲ್ಲಿ ಏನಾದ್ರೂ ಮುನ್ನೆಚ್ಚರಿಕೆ ವಹಿಸಿ ಅವಾಯ್ಡ್ ಮಾಡೋದಕ್ಕೆ ಅವಕಾಶ ಇದೆಯಾ ಇದರಲ್ಲಿ? ಸರ್, ಅವಕಾಶ ಇದೆ ಸರ್. ನಮ್ಮ ಸಹಾಯಕ ನಿರ್ದೇಶಕರು ಮೈಸೂರಿನ ಡಾಕ್ಟರ್ ಸುರೇಶ್ ಅವರು ಹೇಳಿದಾಗೆ ಅಲ್ಲಿ ಬಯೋಸೆಕ್ಯೂರಿಟಿ ಅನ್ನೋದನ್ನ ಬಹಳ ಕಟ್ಟೆಚ್ಚರದಿಂದ ಮಾಡ್ಬೇಕಾಗತ್ತೆ ಸರ್. ಫಾರಂಗೆ ಎಂಟರ್ ಆಗೋರ್ನ ಸಂಪೂರ್ಣವಾಗಿ ಅವ್ರಿಗೆ PPE ಕಿಟ್ ಹಾಕ್ಬೇಕಾಗುತ್ತೆ, ಸ್ಯಾನಿಟೈಸರ್ಸ್ ಬಳಸಬೇಕಾಗತ್ತೆ. ಒಳಗೆ ಎಂಟರ್ ಆಗಾಗ್ಲೇ ನಮ್ಮಲ್ಲಿ ಬಯೋಸೆಕ್ಯೂರಿಟಿ ಹೇಗಿರುತ್ತೆ ಅಂತಂದ್ರೆ ಫುಡ್ ಡಿಪ್ಸ್ ಇರುತ್ತೆ, ಮತ್ತೆ ಸ್ನಾನ ಮಾಡಿ ಹೊರಗೆ ಹೋಗ್ಬೇಕು, ಬಟ್ಟೆಗಳನ್ನ ಬದಲಾಯಿಸಬೇಕು, ಅಲ್ಲಿ ಕೊಟ್ಟಂತ ಸಪರೇಟ್ ಬಟ್ಟೆಗಳನ್ನ ಹಾಕಿ ಫಾರಂ ಒಳಗೆ ಹೋಗ್ಬೇಕು. ಸೊ ಒಳಗಡೆ ಹೋಗುವಾಗ ಬಯೋಸೆಕ್ಯೂರಿಟಿನ ಬಹಳ ಕಟ್ಟುನಿಟ್ಟಾಗಿ ಆಚರಿಸಿದ್ರೆ ಮಾತ್ರ ಅದನ್ನ ಕಟ್ಟುನಿಟ್ಟಾಗಿ ಅದನ್ನು ತಡಿಬಹುದು. ಒಂದೊಂದ್ಸರಿ ಏರೋಜಾಲ್ ಡ್ರಾಪ್ಸ್ ಏರೋಜಾಲ್ ಮುಖಾಂತರ ಬರೋ ಚಾನ್ಸಸ್ ಇರುತ್ತೆ. ಸಪೋಸ್ ವೈಲ್ಡ್ ಬರ್ಡ್ಸ್ ಆ ಫಾರಂ ಮುಖಾಂತರ ಡ್ರಾಪಿಂಗ್ಸ್ ನ ಹಾಕಿ ಹೋಗಿ ಆತರ ಬಂದಂತ ಸಮಯದಲ್ಲಿ ಅವ್ರು ವೀಕ್ಲಿ ಒಂದು ಸ್ಯಾನಿಟೈಸರ್ಸ್ ಅನ್ನ ನಾವು ಸ್ಪ್ರೇ ಮಾಡ್ಕೋಬೇಕಾಗತ್ತೆ ಆ ಏರಿಯಾ ಸುತ್ತ. ಹಾಗಾಗಿ ಅವರು ಉದ್ಯಮದವರು ತೀರಾ ಆತಂಕಕ್ಕೆ ಹೋಗೋದು ಬೇಕಾಗಿಲ್ಲ. ಕಾರಣ ಏನಂತಂದ್ರೆ ಇದನ್ನ ತಡೆಯುವಂತ ಕಾಯಿಲೆ, ಮುನ್ನೆಚ್ಚರಿಕೆಯಾಗಿ ಹಲವು ಕ್ರಮಗಳಿದ್ದಾವೆ. ಸ್ಯಾನಿಟೈಸಿಂಗ್ ಮೆಥಡ್ ಇಂದ ಹಿಡಿದು ಪ್ರತಿಯೊಂದು ಕೂಡ ವೈಜ್ಞಾನಿಕವಾದ ವಿಧಾನಗಳಿದಾವೆ. ಅವರು ಪಕ್ಕದ ವೈದ್ಯರನ್ನ ಅಥವಾ ನಮ್ಮಲ್ಲಿರುವಂತಹ ವೈಜ್ಞಾನಿಕ ಪಶು ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಿ ಅದನ್ನ ತಡೆದಕ್ಕೆ ಎಲ್ಲ ಅವಕಾಶಗಳಿವೆ. ಹೌದು ಸರ್, ಮಾತನಾಡ್ತೀನಿ. CS ಸುರೇಶ್ ಅವರೇ, ಇನ್ನೊಂದು ಸಂಗತಿ ಅಂತ ಅಂದ್ರೆ ನೀವು ಹೇಳಿದ್ರೆ ಈಗ ಕೋಳಿಗಳಿಗೆ ಸಂಬಂಧಪಟ್ಟಾಗಿನ ವಾಹನಗಳು ಅಥವಾ ಅದರ ಉದ್ಯಮಕ್ಕೆ ಸಂಬಂಧಪಟ್ಟ ಎಲ್ಲರನ್ನು ಕೂಡ ನಾವು ಬಹಳ ಈಗ ಸ್ವಚ್ಛತೆ ಕಾಪಾಡೋದ್ರ ಬಗ್ಗೆ ಇದಕ್ಕೆಲ್ಲ ಗಮನ ಕೊಟ್ಟಿದ್ದೀವಿ ಅಂತ. ಬಟ್ ಈಗ ಏನಂದ್ರೆ ಬಾತ್ಕೋಳಿಗಳು ಅಥವಾ ಇತರ ಹಕ್ಕಿಗಳು ಆ ಕಡೆ ಕೇರಳದಿಂದ ನಮ್ಮ ರಾಜ್ಯಕ್ಕೆ ಬಂದು ದೊಡ್ಡ ಸಮಸ್ಯೆ ಆಗುವಂತದ್ದು ಕೂಡ, ಯಾಕಂದ್ರೆ ಇದು ಬಹಳ ವೇಗವಾಗಿ ಹಬ್ಬಿ ಬಿಡುತ್ತಲ್ವಾ. ಸೊ ನಿಮ್ಗೆ ಈಗ ಪರಿಶೀಲನೆ ಮಾಡ್ತಾ ಇರೋ ಪ್ರಕಾರವಾಗಿ ಏನಾದ್ರೂ ಕೇಸಸ್ಗಳು ಅಥವಾ ಡೌಟ್ ಪಡಬಹುದಾದಂತಹ ಕೇಸಸ್ಗಳು ನೀವು ಗಮನಿಸಿದ್ದೀರಾ ಈಗ ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲ ವಲಯದಲ್ಲಿ? ನಮ್ಮ ಸುತ್ತಮುತ್ತಲ ವಲಯದಲ್ಲಿ ಈಗ ನಾವೇನು ಸದ್ಯಕ್ಕೆ ಏನು ಗಮನಿಸಿಲ್ಲ. ಯಾಕೆ ಅಂತಂದ್ರೆ ಎಲ್ಲ ಆಫೀಸರ್ಸ್ಗೆ ಈಗ ರಾಜ್ಯ ಸರ್ಕಾರದಿಂದ ಸ್ಟ್ರಿಕ್ಟ್ ಡೈರೆಕ್ಷನ್ಸ್ ಇದೆ. ಏನಂತಂದ್ರೆ ಎಲ್ಲ ಕಡೆ ಪಶುವೈದ್ಯಾಧಿಕಾರಿಗಳು, ಕಮರ್ಷಿಯಲ್ ಫಾರ್ಮ್ಸ್ ಆಗಿರ್ಬೋದು ಅಥವಾ ಇತ್ಲು ಕೋಳಿಗಳಾಗಿರ್ಬೋದು ಎಲ್ಲವನ್ನೂ ಸಹ ಸರ್ವೇಲೆನ್ಸ್ ಮಾಡಬೇಕು, ಆ ಪ್ರದೇಶಗಳಿಗೆ ಭೇಟಿ ನೀಡಬೇಕು. ಮತ್ತೆ ವಾಟರ್ ಬಾಡೀಸ್ ಅಂತ ಹೇಳ್ತೀವಿ, ಕೆರೆಗಳಿರ್ಬೋದು, ಕಟ್ಟೆಗಳಿರ್ಬೋದು, ಅಲ್ಲಿ ನಮ್ಮ ಸಿಬ್ಬಂದಿಗಳು ಅಲ್ಲಿ ಹೋಗಿ ಅಲ್ಲಿ ಏನಾದರೂ ಅನ್ಯಾಚುರಲ್ ಡೆತ್ಸ್ ಆಗಿದ್ರೆ, ಬರ್ಡ್ಸ್ ಅನ್ಯಾಚುರಲ್ ಡೆತ್ಸ್ ಆಗಿದ್ರೆ ಅಥವಾ ಇನ್ನೇನಾದ್ರೂ ಸಮಸ್ಯೆಗಳಾಗಿದ್ರೆ ಅವುಗಳನ್ನ ಇಮಿಡಿಯೇಟ್ ಆಗಿ ತಿಳಿಸ್ಬೇಕು ಅಂತೇಳಿ ನಾವು ಏನ್ ಮಾಡಿದೀವಿ, ಎಲ್ಲರಿಗೂ ಡೈರೆಕ್ಷನ್ಸ್ ಕೊಟ್ಟಿದೀವಿ. ಸೊ ಹಾಗಾಗಿ ಎಲ್ಲರೂ ಕೂಡ ಸ್ಟ್ರಿಕ್ಟ್ ವಿಜಿಲೆನ್ಸ್ ಅಲ್ಲಿ ಇದ್ದಾರೆ. ಸೊ ಎಲ್ಲರೂ ಕೂಡ ಈ ಒಂದು ಕೆಲಸವನ್ನ ಮಾಡ್ತಾ ಇರೋದ್ರಿಂದ ಇದುವರೆಗೆ ನಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗಿಲ್ಲ. ಮತ್ತೆ ಯಾವುದೇ ಈ ರೀತಿಯ ಬರ್ಡ್ ಫ್ಲೂ ಇರುವಂತಹ ಸಿಂಪ್ಟಮ್ಸ್ ಎಲ್ಲೂ ಕಾಣಿಸಿಲ್ಲ ಈ ಸುತ್ತಮುತ್ತದ ಪ್ರದೇಶದಲ್ಲಿ. ನೀವು ಹೇಳಿದ್ರಿ ಬಾತ್ಕೋಳಿ ಹೊರಗಡೆಯಿಂದ ಬರ್ಬೋದು ಅಂತ. ಈ ರಸ್ತೆ ಮುಖಾಂತರ ಬಂದ್ರೆ ಅದನ್ನ ತಡೆಯುವಂತ ಕೆಲಸವನ್ನು ಕೂಡ, ಕಂಟ್ರೋಲ್ ಮಾಡುವಂತ ಕೆಲಸವನ್ನು ಕೂಡ ನಾವು ಅಲ್ಲಿ ಚೆಕ್ ಪೋಸ್ಟ್ ನಲ್ಲಿ ಮಾಡ್ತಾ ಇದೀವಿ. ಸೊ ಹಂಗಾಗಿ ಸದ್ಯಕ್ಕೆ ಆ ಪರಿಸ್ಥಿತಿ ಏನು ಉದ್ಭವ ಆಗಿಲ್ಲ. ಓಕೆ ಡಾಕ್ಟರ್, ನಾವು ತೀರಾ ಇತ್ತೀಚೆಗೆ ಗಮನಿಸಿರೋ ಹಾಗೆ ನಮ್ಮ ರಾಜ್ಯದಲ್ಲಿ ಇದು ಬಹಳ ವ್ಯಾಪಕವಾಗಿ ಹಬ್ಬಿ ಬಹಳ ಸಮಸ್ಯೆ ಉಂಟು ಮಾಡಿರುವಂತದ್ದು ಯಾವಾಗ ಏನಾದ್ರು ನೆನಪಿದ್ಯಾ ಅಥವಾ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ತಂದಿಟ್ಟಂತದ್ದು?
ಇಲ್ಲ, ಕಳೆದ ಬಾರಿ ಮೈಸೂರಿನಲ್ಲೇ ಆಗಿತ್ತು, ಮತ್ತೆ ದಾವಣಗೆರೆ ಜಿಲ್ಲೆನಲ್ಲಿ ಆಗಿತ್ತು. ಮೈಸೂರು ಜಿಲ್ಲೆನಲ್ಲಿ ಆದಾಗ ರಾಮಚಂದ್ರು ಅನ್ನೋರ ಮನೆಯಲ್ಲಿ ಮೇಟಗಳ್ಳಿನಲ್ಲಿ BM ಶ್ರೀನಗರ ಅಂತಿದೆ, ಅಲ್ಲೇ ಆಗಿತ್ತು. ಸಿಟಿ ಪ್ರದೇಶದ ನಗರ ಪ್ರದೇಶದಲ್ಲಿ ಹಿತ್ತಲ ಕೋಳಿಗಳಲ್ಲಿ ಕಾಣಿಸ್ಕೊಂಡಿತ್ತು. ಅದು ಹೇಗೆ ಬಂತು ಅಂತಂದ್ರೆ ಹೆಬ್ಬಾಳ ಅಂತಿದೆ, ಅದರಲ್ಲಿ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ವೈಲ್ಡ್ ಬರ್ಡ್ ಸತ್ತಿದ್ವು, ಎಗ್ರೇಟ್ಸ್ ಅಂತೇಳಿ ಬರ್ಡ್ಸ್. ಅದರಿಂದ ಆ ಒಂದು ಪ್ರದೇಶಕ್ಕೆ ಬಂದಿರಬಹುದು ಅಂತೇಳಿ ಶಂಕೆ ವ್ಯಕ್ತಪಡಿಸಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಆ ಬರ್ಡ್ಸ್ ನ ಕಲ್ ಮಾಡಿದ್ವಿ. ಒನ್ ಇನ್ಫೆಕ್ಟೆಡ್ ಝೋನ್ ಅಂತ ಗುರುತಿಸಿ 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಸುಮಾರು 5700 ಕೋಳಿಗಳನ್ನ ನಾವು ಇದ್ ಮಾಡಿದ್ವಿ, ಏನು ಸ್ಯಾಕ್ರಿಫೈಸ್ ಮಾಡಿದ್ವಿ. ಸಾಯಿಸ್ಬಿಟ್ಟು 20 ಅಡಿ ಗುಂಡಿ ತೋಡಿ ನಾವು ಅದನ್ನ ಹೂತಾಕಿ ಆ ಪ್ರದೇಶದಲ್ಲಿ ನಾವು ಸ್ಯಾನಿಟೈಸ್ ಮಾಡಿದ್ವಿ ಪೂರ್ತಿ ಪ್ರದೇಶವನ್ನ. ಜೊತೆಗೆ 5 ಕಿಲೋಮೀಟರ್ ರೇಡಿಯಸ್ ನ ಸರ್ವೆಲೆನ್ಸ್ ಝೋನ್ ಅಂತ ಮಾಡಿಕೊಂಡು ಯಾವ್ದಾದ್ರು ಇನ್ಫೆಕ್ಷನ್ಸ್ ಕಂಡ್ರೆ, ಅನ್ಯಾಚುರಲ್ ಡೆತ್ಸ್, ಸಡನ್ ಡೆತ್ಸ್ ಕಂಡ್ರೆ ಅಂತ ಪ್ರದೇಶದಲ್ಲಿ ನಾವು ಡೈಲಿ ಸರ್ವೆಲೆನ್ಸ್ ಮಾಡಿ ರಿಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ನಾವು ಏನು 1 ಕಿಲೋಮೀಟರ್ ರೇಡಿಯಸ್ ನಲ್ಲಿ ಏನು ನಾವು ಇನ್ಫೆಕ್ಟೆಡ್ ಝೋನ್ ಅಂತ ಗುರುತಿಸಿ ಮಾಡಿದ್ವಲ್ಲ, ಅಲ್ಲಿ ಇವನು ಚಿಕನ್ ಮತ್ತೆ ಮೊಟ್ಟೆ ಮಾರಾಟವನ್ನು ಕೂಡ ನಾವು ಆ ಝೋನ್ ಅಲ್ಲಿ ಸುಮಾರು 4 ವಾರಗಳ ಕಾಲ ನಿಷೇಧವನ್ನು ಕೂಡ ಮಾಡಿದ್ವಿ. ಓಕೆ ಓಕೆ ಡಾಕ್ಟರ್ ಪವನ್ ಅವರೇ, ಈಗ ಮನುಷ್ಯರಲ್ಲಿ ಅಕಸ್ಮಾತ್ ಏನಾದ್ರೂ ಈ ವೈರಾಣು ಕಾಣಿಸ್ಕೊಂಡ್ರೆ ರೋಗ ಲಕ್ಷಣಗಳು ಏನಿರುತ್ತೆ, ಜೊತೆಗೆ ಈ ವೈರಾಣು ಹಬ್ಬದ ರೀತಿಯಾಗಿ ಮನುಷ್ಯರು ಏನೇನ್ ಮಾಡ್ಬೇಕಾಗುತ್ತೆ ಅಥವಾ ನಾವುಗಳು ಹೇಗೆ ಗಮನ ಕೊಡ್ಬೇಕಾಗುತ್ತೆ? ಇದು ನಮ್ಗೆ ಏನ್ ನಾರ್ಮಲ್ ಆಗಿ ಫ್ಲೂ ಲೈಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಈ ವೈರಲ್ ಜ್ವರ ಬಂದ್ರೆ ಏನೇನ್ ಸಿಂಪ್ಟಮ್ಸ್ ಇರುತ್ತೆ, ಸೇಮ್ ಅದೇ ಸಿಂಪ್ಟಮ್ಸ್ ಇದ್ರಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ನಾರ್ಮಲ್ ಆಗಿ ಮೈಕೈ ನೋವು, ಜ್ವರ ಅಥವಾ ಮೂಗ್ ಸೋರೋದು ಅಥವಾ ಮಸಲ್ ಪೇನ್ ಬರೋದು, ತುಂಬಾ ಸುಸ್ತಾಗೋದು, ಕೆಲವು ಸಲ ಲೂಸ್ ಮೋಷನ್ಸ್ ಆಗೋದು, ವಾಮಿಟಿಂಗ್. ಸೊ ಇವೆಲ್ಲ ನಾವು ನಾರ್ಮಲ್ ಆಗಿ ಏನ್ ಕೋವಿಡ್ ಅಲ್ಲೆಲ್ಲ ನೋಡ್ತಾ ಇದೀವಿ ಅಥವಾ ಬೇರೆ ಇನ್ಫ್ಲೂಯೆನ್ಸಾ ವೈರಸ್ ಫೀವರ್ಸ್ ಅಲ್ಲಿ ನೋಡ್ತೀವಿ, ಈ ಫ್ಲೂ ಲೈಕ್ ಸಿಂಪ್ಟಮ್ಸ್ ಇದರಲ್ಲೂ ಕೂಡ ಇರುತ್ತೆ. ಅಷ್ಟೊಂದು ತುಂಬಾ ಸೀರಿಯಸ್ ಆಗಿರೋದು ಸಾಕಷ್ಟು ತುಂಬಾ ಕಮ್ಮಿ ಕೇಸ್ಗಳಿದೆ. ಅಂದ್ರೆ ಯಾರ್ಯಾರಿಗೆ ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಸೊ ಅವರಲ್ಲಿ ವೈರಲ್ ಫೀವರ್ ತುಂಬಾ ಜಾಸ್ತಿ ಆಗಿ ಅದು ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಏನಾರು ಆಗಿ ಸೆಪ್ಸಿಸ್ ಆಗಿ ಹಾಗೇನಾದ್ರು ಡೆತ್ ಗಳಾಗುತ್ತೆ ಹೊರತು ಇದರಲ್ಲೇ ತುಂಬಾ ಸಿವಿಯರ್ ಆಗುವಂತದ್ದು ತೀರಾ ವಿರಳ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ನಾನು ಮುಂಚೆ ಹೇಳಿದಾಗೆ ಇದು ಮನುಷ್ಯರಿಂದ ಮನುಷ್ಯರಿಗೆ ಹರಡೋದು ಕೂಡ ತೀರಾ ಕಮ್ಮಿ, ಹಾಗೆ ಈ ಬರ್ಡ್ಸ್ ಇಂದ ಮನುಷ್ಯರಿಗೆ ಬರೋದು ತೀರಾ ಕಮ್ಮಿ. ಆದ್ರೆ ಬರೋದೇ ಇಲ್ಲ ಅಂತ ಹೇಳೋದಕ್ಕಾಗಲ್ಲ, ಬಟ್ ಬರುತ್ತೆ, ತುಂಬಾ ಕಮ್ಮಿ ಇರುತ್ತೆ. ಆದ್ರೆ ಇದನ್ನ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡು ಆದಷ್ಟು ಅವಾಯ್ಡ್ ಮಾಡ್ಬೋದು. ಈಗ ಯಾರ್ಯಾರು ಮಾಂಸ ಪ್ರಿಯರಿರ್ತಾರೆ ಅಂದ್ರೆ ಈ ಹಕ್ಕಿಗಳಾಗ್ಲಿ ಅಥವಾ ಈ ಬೇರೆ ಕೋಳಿ ಇರ್ಬೋದು, ಬೇರೆ ಯಾವ್ದೇ ಇದು ಮಾಂಸಗಳನ್ನ ತಿನ್ನೋರಾಗ್ಲಿ, ಸೊ ಆ ಮಾಂಸಗಳನ್ನ ಯಾವಾಗ್ಲಾದ್ರೂ ಇವರು ತಗೋಬೇಕಂತಂದಾಗ ಇವರು ಆದಷ್ಟು ಈ ರಾ ಮೀಟ್ ಮತ್ತೆ ಕುಕ್ಡ್ ಮೀಟ್ಗೆ ಬೇರೆ ಬೇರೆ ಪಾತ್ರೆಗಳನ್ನ ಇಡ್ಬೇಕಾಗತ್ತೆ. ಎರಡನ್ನೂ ಸಪರೇಟ್ ಆಗಿ ಇಟ್ಟು ಆಮೇಲೆ ಇವ್ರು ಯಾವಾಗ್ಲೇ ಅದರ ಕಾಂಟ್ಯಾಕ್ಟ್ ಅಲ್ಲಿ ಬಂದಾಗ ಚೆನ್ನಾಗಿ ಬಿಸಿನೀರಲ್ಲಿ ಸೋಪ್ ಹಾಕಿ ಕೈ ತೊಳ್ಕೊಬೇಕಾಗತ್ತೆ. ಸೊ ಹಾಗೆ ಇದನ್ನ ಮೀಟ್ ಅನ್ನ ಕೂಡ ತುಂಬಾ ಚೆನ್ನಾಗಿ ಬೇಯಿಸಿ ತಿನ್ಬೇಕಾಗತ್ತೆ. ಯಾಕಂದ್ರೆ ಅರ್ಧಂಬರ್ಧ ಬೆಂದಿರೋ ಇದ್ರಲ್ಲಿ ಅಥವಾ ಈ ರಾ ಮೀಟ್ ಅಲ್ಲೇ ಜಾಸ್ತಿ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರೋದು. ನಾ ಈಗ ಮುಂಚೆ ಹೇಳ್ದಾಗ್ಲಿ ಯಾರ್ಯಾರಿಗೆ ಈಗ ಬರ್ಡ್ಸ್ ಇಂದ ಅದು ಹ್ಯೂಮನ್ಸ್ ಗೆ ಬಂದಿದೆ ಅವ್ರೆಲ್ಲಾರು ಯಾರ್ಯಾರು ಸ್ಲಾಟರ್ ಮಾಡ್ತಾರೆ ಅಥವಾ ಯಾರಾದ್ರೂ ಕ್ಲೋಸ್ ಕಾಂಟ್ಯಾಕ್ಟ್ ಬರ್ತಾರೆ, ಎಸ್ಪೆಷಲಿ ರಾ ಮೀಟ್ ಕ್ಲೋಸ್ ಕಾಂಟ್ಯಾಕ್ಟ್ ಬರ್ತಾರೆ, ಅವರಲ್ಲೇ ಜಾಸ್ತಿ ಕಾಣಿಸ್ಕೊಂಡಿರೋದು. ಸೊ ಹಾಗಾಗಿ ಅವ್ರು ಯಾರ್ಯಾರೆಲ್ಲ ಹ್ಯಾಂಡಲ್ ಮಾಡ್ತಾರೆ ಅವರೆಲ್ಲ ಚೆನ್ನಾಗಿ ಬಿಸಿನೀರಲ್ಲಿ ಸೋಪ್ ಹಾಕಿ ಕೈ ತೊಳ್ಕೊಬೇಕಾಗತ್ತೆ. ಇಲ್ಲಾಂದ್ರೆ ಗ್ಲೌಸ್ ಗಳನ್ನ ಉಪಯೋಗಿಸೋದು ಕೂಡ ವಾಸಿ. ಯಾಕಂದ್ರೆ ಆ ಇಂಡಸ್ಟ್ರಿನಲ್ಲಿ ಯಾರಾದ್ರೂ ಕೆಲಸ ಮಾಡೋರಿದ್ರೆ, ಸೊ ಯಾರ್ಯಾರ ಪ್ರಾಣಿಗಳ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಬರ್ತಾರೆ, ಈಗಾಗ್ಲೇ ನಮ್ಮ ವೆಟರ್ನರಿ ಡಾಕ್ಟರ್ಗಳು ಹೇಳಿರೋ ಹಾಗೆ ಸೊ PPE ಕಿಟ್ಗಳಾಗ್ಲಿ ಅಥವಾ ಬೇರೆ ಗ್ಲೌಸ್ ಗಳು, ಮಾಸ್ಕ್ ಗಳು, ಸೊ ಇವ್ರನ್ನೆಲ್ಲಾನು ಧರಿಸಬೇಕಾಗುತ್ತೆ. ಹಾಗೂ ಹೈಜೀನ್ ಕಡೆ ತುಂಬಾ ಗಮನ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಯಾರೇ ಅದರ ಕಾಂಟ್ಯಾಕ್ಟ್ ಅಲ್ಲಿ ಬಂದಿದ್ದಾದ್ಮೇಲೆ ಸೋಪ್ ಹಾಕಿ ಚೆನ್ನಾಗಿ ಬಿಸಿನೀರಲ್ಲಿ ಕೈ ತೊಳ್ಕೊಬೇಕಾಗತ್ತೆ. ಸೊ ಹಾಗೆ ಮನೆಗಳಲ್ಲಿಯೂ ಕೂಡ ಸೊ ಯಾರಾದ್ರೂ ಈಗ ಎಲ್ಲರೂ ಈಗ ಸಣ್ಣ ಪುಟ್ಟ ಈಗ ಬರ್ಡ್ಸ್ ಇರ್ಬೋದು ಅಥವಾ ಬೇರೆ ಪೆಟ್ ಅನಿಮಲ್ಸ್ ಇರ್ಬೋದು, ಸೊ ಯಾವುದೇ ಇದಾಗ್ಲಿ, ಸೊ ಎಲ್ಲರೂ ಸತ್ತು ಬಿದ್ದಿರೋದು ಅಥವಾ ನೋಡಿದಾಗ ಹತ್ತಿರದ ಯಾರಾದ್ರೂ ವೆಟರ್ನರಿ ಇವರು ತಜ್ಞರು ಯಾರು ಇರ್ತಾರೆ, ಸೊ ಅವ್ರಿಗೆ ತಿಳಿಸ್ಬೇಕಾಗತ್ತೆ. ಸೊ ಅವ್ರು ಯಾರು ಕೂಡ ಬರಿಗೈಯಲ್ಲಿ ಅದನ್ನ ಮುಟ್ಬಾರ್ದು. ಕರೆಕ್ಟ್. ಡಾಕ್ಟರ್, ಇನ್ನೊಂದು ವಿಚಾರ ಅಂತ ಅಂದ್ರೆ ಈ ಎಕ್ಸರ್ಸೈಸ್ ಮಾಡುವಂತವ್ರು ಅಥವಾ ಸ್ವಲ್ಪ ಈ ಫಿಟ್ನೆಸ್ ಕನ್ಸರ್ನ್ ಇರುವಂತವ್ರೆಲ್ಲ ಈ ಚಿಕನ್ ನ ಅರ್ಧಂಬರ್ಧ ಬೇಯಿಸಿ ತಿನ್ನುವಂಥದನ್ನ ನಾವು ನೋಡ್ತಾ ಇರ್ತೀವಿ, ಅಥವಾ ಈ ಹಾಫ್ ಬಾಯ್ಲ್ಡ್ ಚಿಕನ್ ರೀತಿಯಾಗಿ. ಆಮೇಲೆ ಮೊಟ್ಟೆಯನ್ನು ಕೂಡ ಈ ಹಸಿ ಮೊಟ್ಟೆ ಕುಡಿಯುವಂತವ್ರು ಕೂಡ ಇರ್ತಾರೆ. ಬಹುಶಃ ಇಂಥ ಟೈಮ್ನ ನಾನು ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ತೀರಾ ಮುಖ್ಯ ಅಂತ ಕಾಣಿಸುತ್ತೆ ಅಲ್ವಾ? ಇದು ತುಂಬಾ ಒಂದು ಇಂಪಾರ್ಟೆಂಟ್ ಕ್ವಶನ್ ಅನ್ನ ಕೇಳಿದ್ರಿ. ಇದು ಇಂಥ ಟೈಮಲ್ಲ, ನನಗ್ ಕೇಳಿದ್ರೆ ಯಾವುದೇ ಟೈಮಲ್ಲಿ ಆಗ್ಲಿ, ಯಾವುದೇ ಮಾಂಸಾಹಾರ ಇರ್ಲಿ, ಪೂರ್ಣ ಬೆಂದಿಲ್ದೇ ಇರತಕ್ಕಂತ ಯಾವುದೇ ಆಹಾರವನ್ನ ಸೇವಿಸಬಾರ್ದು. ನೀವು ಹಾಫ್ ಬಾಯ್ಲ್ಡ್ ಮೊಟ್ಟೆ ಇರ್ಬೋದು, ಹಾಫ್ ಬಾಯ್ಲ್ಡ್ ಚಿಕನ್ ಇರ್ಬೋದು ಅಥವಾ ಮಟನ್ ಇರ್ಬೋದು, ಕೆಲವ್ರಿಗೆ ಹಾಗೆ ಇದೆ. ಸ್ವಲ್ಪ ರಾ ಮೀಟ್ ತಿಂದ್ರೆ ತುಂಬಾ ಸ್ಟ್ರೆಂತ್ ಬರುತ್ತೆ, ಯಾಕಂದ್ರೆ ಅದ್ರಲ್ಲಿರೋ ಪ್ರೋಟೀನ್ಸ್ ಎಲ್ಲ ನಮ್ಗೆ ಡೈರೆಕ್ಟ್ ಆಗಿ ಹೋಗುತ್ತೆ. ಸೊ ಅದು
ತೀರಾ ತಪ್ಪು ಕಲ್ಪನೆ. ಇನ್ನು ಮೊಟ್ಟೆನೂ ಅಷ್ಟೇ, ಹಾಗೆ ರಾ ಮೊಟ್ಟೆ ಕುಡಿದಾಗ ನಮ್ಗೆ ತೀರಾ ಎನರ್ಜಿ ಎಲ್ಲ ಹಾಗೆ ಸಿಗುತ್ತೆ, ಬೇಯಿಸಿದ್ರೆ ಅದ್ರ ಸ್ಟ್ರೆಂತ್ ಎಲ್ಲ ಹೋಗ್ಬಿಡುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ ಎಲ್ಲರಲ್ಲೂ ಇದೆ. ಸೊ ಯಾವುದೇ ಇದ್ರಲ್ಲಾಗ್ಲಿ ಒಂದು ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ನಾವು ಚೆನ್ನಾಗಿ ಅದನ್ನ ಕುಕ್ ಮಾಡಿದಾಗ ಅದು ಆಲ್ಮೋಸ್ಟ್ ವೈರಸ್ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತು ಹೋಗ್ತವೆ. ಸೊ ಹಾಗಾಗಿ ಚೆನ್ನಾಗಿ ಕುಕ್ ಮಾಡಿರ್ತಕ್ಕಂಥ ಮೀಟ್ ಆಗ್ಲಿ ಅಥವಾ ಬೇರೆ ಮಾಂಸಾಹಾರದ ಪ್ರಾಡಕ್ಟ್ಸ್ ಯಾವುದೇ ಇರ್ಲಿ ಕುಕ್ ಮಾಡಿನೇ ತಗೋಬೇಕಾಗುತ್ತೆ. ಕರೆಕ್ಟ್ ಮಾತಾಡ್ತೀನಿ ಡಾಕ್ಟರ್ ನಿಮ್ಮ ಜೊತೆಗೆ. ನಮ್ಮ ಜೊತೆಗೆ ಡಾಕ್ಟರ್ ಶಿವರಾಮ್ ಅವರು ಹಾಗೆ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ಶಿವರಾಮ್ ಅವರೇ, ಈಗ ಸಾಮಾನ್ಯ ಜನ, ಈಗ ನಮ್ಮಂತವರು ಕೋಳಿ ಅಂಗಡಿಗೆ ಹೋಗ್ತೀವಿ, ಚಿಕನ್ ತಗೊಂಡ್ ಬರ್ತೀವಿ, ಕೋಳಿನೂ ಕೂಡ ನಾವು ನೋಡಿರಲ್ಲ ಅದೇನ್ ಕುಗುರ್ತಿದ್ಯೋ ಅಥವಾ ಆಕ್ಟಿವ್ ಇದೆಯೋ ಈ ತರ ನಮ್ಗೆ ಗೊತ್ತಾಗಲ್ಲ. ಅಕಸ್ಮಾತ್ ಏನಾದ್ರೂ ಈ ಕಾಯಿಲೆ ಬಂದಿರುವಂತ ಅಥವಾ ಈ ಬರ್ಡ್ ಫ್ಲೂ ಬಂದಿರುವಂತ ಕೋಳಿನ ನಾವೇನಾದ್ರು ಸೇವಿಸಿದ್ರೆ ಸಮಸ್ಯೆ ಆಗುತ್ತಾ? ಇಲ್ಲ, ಏನು ಸಮಸ್ಯೆ ಆಗೋದಿಲ್ಲ. ಕಾರಣ ನಮ್ಮ ಇಂಡಿಯಾದಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಏನಾಗಿದೆ, ಯಾವುದೇ ವಸ್ತುನ ಹಸಿಯೇ ತಿನ್ನಲ್ಲ. ಹೌದು. ಎಕ್ಸೆಪ್ಟ್ ಪವನ್ ಡಾಕ್ಟರ್ ಹೇಳ್ದಂಗೆ ಹಸಿ ಮೊಟ್ಟೆ ಕುಡಿಯೋದು, ಮತ್ತೆ ತಾವು ರೈಸ್ ಮಾಡಿದಾಗೆ ಒಂದು ಹಾಫ್ ಬಾಯ್ಲ್ಡ್ ಮೀಟ್ ತಿನ್ನೋದು, ಇದೊಂದು ಪ್ರಾಕ್ಟೀಸ್ ಇದೆ. ಅಂತದ್ದು ಫ್ಯೂ ಓನ್ಲಿ 2% ಕುಸ್ತಿಪಟುಗಳು, ಜಿಮ್ ಹೋಗೋರು ಅಂತವ್ರು ತಿಂತಾರೆ. ಬಟ್ ಇನ್ ಜನರಲ್ ಎಲ್ಲರೂ ಕೂಡ ಬೇಯಿಸಿ ತಿನ್ನೋದ್ರಿಂದ ಯಾವುದೇ ವಸ್ತುವನ್ನ ನಾವು 200-300 ಡಿಗ್ರಿಗಿಂತ ಕಡಿಮೆ ಇದರಲ್ಲಿ ಬೇಯಿಸ್ತೇನೆ ತಿನ್ನಲ್ಲ. ಸೊ ಈ ವೈರಸ್ ಬಹಳ ಫ್ರಜೈಲ್. ಒಂದ್ ಸ್ವಲ್ಪ 40 ಡಿಗ್ರಿ 550 ಡಿಗ್ರಿ ಜಾಸ್ತಿ ಹೋಗ್ತದಂಗೆನೆ ಅದು ಸತ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ನೀವ್ ಹೇಳೋ ಹಾಗೆ ನಮ್ಮಲ್ಲಿ ಯಾವುದೋ ಒಂದು ಅನ್ಹೈಜಿನಿಕ್ ಪೋಲ್ಟ್ರಿ ಶಾಪ್ ಹೋಗ್ಬಿಟ್ಟು ಮೀಟ್ ತಂದ್ಬಿಟ್ಟು ತಿನ್ನಂತ ಸಮಯದಲ್ಲಿ ಅಂತ ಅನಾಹುತ ಆಗೋ ಚಾನ್ಸಸ್ ಇರುತ್ತೆ. ಒಂದು ಬೈ ಕುಕಿಂಗ್ ಇದನ್ನ ನಾವು ಅವಾಯ್ಡ್ ಮಾಡಬಹುದು. ಮನೆ ಹೆಂಗಸರು ಮಟನ್ ಕೂಡ ತೊಳೆದು ಹಾಕ್ತಾರೆ, ಅವ್ರಿಗೆ ಬರ್ಬೋದಲ್ಲ ಅಂತ ಕೆಲವು ಕ್ವಶನ್ಸ್ ಕೆಲವು ಕೇಳ್ತಾ ಇರ್ತಾರೆ. ಸೊ ಕೈ ತೊಳೆಯುವಾಗ ಅಂತ ಸಮಸ್ಯೆ ಆಗೋದಿಲ್ಲ. ಸಾಮಾನ್ಯವಾಗಿ ಇವ್ರು ಏನ್ ಮಾಡ್ತಾರೆ, ತೊಳೆದ ತಕ್ಷಣ ಸೋಪ್ ಹಾಕಿ ತೊಳಿತಾರೆ. ನಾವು ನೋಡಿದ ಹಾಗೆ ಇಟ್ ಇಸ್ ಗುಡ್ ಪ್ರಾಕ್ಟೀಸ್ ಇನ್ ಇಂಡಿಯನ್ ಕಲ್ಚರ್. ಸೊ ಹಾಗಾಗಿ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಸರ್. ಮತ್ತೆ ಇಂಡಿಯನ್ ನಾವು ಯಾವುದೇ ಇನ್ನೊಂದು ವಿಚಾರ ಅಂತ ಅಂದ್ರೆ ನಾವು ಈ ಹಳ್ಳಿ ಕಡೆ ಎಲ್ಲ ನೋಡ್ತಾ ಇರ್ತೀವಿ, ಪೋಲ್ಟ್ರಿ ಉದ್ಯಮರಿದ್ದಾರೆ, ಅವರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಬಯೋಸೆಕ್ಯೂರಿಟಿ ಮೆಷರ್ಸ್ ಇಂದ ಇದನ್ನ ಅವಾಯ್ಡ್ ಮಾಡಬಹುದು. ಈಗಾಗಲೇ ಸ್ಟೇಟ್ ನಮ್ಮ ಗವರ್ಮೆಂಟ್ ಏನ್ ಮಾಡ್ತಾ ಇದೆ ಅಂದ್ರೆ, ನಮ್ಮ ಸಹಾಯಕ ನಿರ್ದೇಶಕರು ಸುರೇಶ್ ಅವರು ಹೇಳಿದ ಹಾಗೆ ಎಲ್ಲ ಕಡೆ ಹೊರ ರಾಜ್ಯದಿಂದ ಬರ್ತಾ ಇರುವಂತಹ ಪೋಲ್ಟ್ರಿಗಳನ್ನ ಮತ್ತೆ ಸಾಗಾಣಿಕೆ ವೆಹಿಕಲ್ ಗಳನ್ನ ಅಲ್ಲೇ ತಡೆದು ಅವಕ್ಕೆ ಸ್ಯಾನಿಟೈಸ್ ಮಾಡಿ ನಮ್ಮ ರಾಜ್ಯಕ್ಕೆ ಬಿಡ್ತಾ ಇರೋದ್ರಿಂದ. ಶಿವರಾಮ್ ಅವರೇ, ಇನ್ನೊಂದು ವಿಚಾರ ಅಂತ ಅಂದ್ರೆ ನಾವು ಈ ಹಳ್ಳಿ ಕಡೆ ಎಲ್ಲ ನೋಡ್ತಾ ಇರ್ತೀವಿ, ಈಗ ನಮ್ಮ ಮನೇಲಿ ಕೋಳಿಗೆ ಏನಾದ್ರು ಈ ಕೋಳಿ ಜ್ವರ ಬರೋ ರೀತಿ ಇದೆ ಅಥವಾ ಬಹಳ ಕುಗುರ್ತಾ ಇದೆ, ಮಂಕಾಗಿದೆ ಅಂತ ಅಂದ್ರೆ ನಾವು ಅದನ್ನ ಬಿಸಿನೀರಿಗೆ ಹಾಕ್ಬಿಟ್ಟು ಎತ್ತುತ್ತೀವಿ. ಆ ಮುಖ್ಯವಾಗಿ ವೈರಾಣು ಹೋಗುತ್ತೆ ಅಥವಾ ಸ್ವಲ್ಪ ಆಕ್ಟಿವ್ ಆಗುತ್ತೆ ಅಂತ ಕೆಲವ್ರು ಮಾಡ್ತಾರೆ. ಆ ರೀತಿಯಾಗಿ ಈ ಮುಖ್ಯವಾಗಿ ಕಾಯಿಲೆ ಬಂದಿರುವಂತ ಕೋಳಿಗಳನ್ನ, ಪಕ್ಷಿಗಳನ್ನ ಬದುಕಿಸ್ಕೊಳ್ಳೋಕ್ ಸಾಧ್ಯ ಇದೆಯಾ? ಬಹಳ ಕಷ್ಟ ಸರ್. ಇವು ಬರ್ಡ್ಸ್ ಒಂದ್ಸರಿ ಒಂದ್ ಬರ್ಡ್ಗೆ ಬಂದ್ರೆ ಹೈಲಿ ಪ್ಯಾಥೋಜೆನಿಕ್ ಬೇವಿನ ಇನ್ಫ್ಲುಯೆನ್ಸಾ ಏನಾದ್ರು ಕಾಣಿಸ್ಕೊಂಡ್ರೆ ಯಾವ ಕಾರಣಕ್ಕೂ ಬದುಕಲ್ಲ ಸರ್. ಅವು 100% ಮಾರ್ಟಾಲಿಟಿ ಇರುತ್ತೆ. ಲೋ ಪ್ಯಾಥೋಜೆನಿಕ್ ಏವಿಯನ್ ಇನ್ಫ್ಲುಯೆನ್ಸಾ ಏನಾದ್ರು ಬಂದ್ರೆ ಅಂತಹವು ಕೆಲವು ಆಂಟಿಬಯೋಟಿಕ್ಸ್ ಅನ್ನ ಕೊಟ್ಟು ಮಾಡಬಹುದು. ಕೆಲವು ಈಗ ಮನುಷ್ಯರಲ್ಲೂ ಕೂಡ ಒಂದು ಟ್ಯಾಮಿ ಫ್ಲೂ ಅಂತ ಹೇಳಿ ಆಂಟಿವೈರಲ್ ಡ್ರಗ್ ನ ಯೂಸ್ ಮಾಡ್ತಿದ್ದಾರೆ. ಅದೇ ತರ ಇಲ್ಲಿ ಆಂಟಿವೈರಲ್ ಡ್ರಗ್ಸ್ ಕೊಟ್ಟು ಪ್ರಯತ್ನ ಪಡಬಹುದು ಅಷ್ಟೇ. ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್. ಕರೆಕ್ಟ್. ಓಕೆ, CS ಸುರೇಶ್ ಅವರೇ, ಇನ್ನೊಂದು ವಿಚಾರ ಅಂದ್ರೆ ಈಗ ಮನುಷ್ಯರನ್ನ ಹೇಗೋ ಅವಾಯ್ಡ್ ಮಾಡಿಸಬಹುದು ಈ ತರದ ಕಾಯಿಲೆ ಬಂದಿರುವಂತ ಕೋಳಿಗಳನ್ನ ತಿನ್ನೋದ್ರಿಂದ, ಅಥವಾ ಆ ತರ ತಿನ್ನೋಕ್ ಹೋಗ್ಬೇಡಿ ಅಂತ ಎಜುಕೇಟ್ ಮಾಡ್ಬೋದು. ಆಮೇಲೆ ಈ ಮನೇಲಿ ಸಾಕಿರುವಂತ ನಾಯಿಗಳು ಪಾಪ ಅವು ಗೊತ್ತಾಗಲ್ಲ, ಈ ಕೋಳಿಗಳೆಲ್ಲರೂ ಕೂಗುರ್ತಿದ್ರೆ ಅವು ಶಿಕಾರಿ ಮಾಡ್ಕೊಂಡು ಹೋಗ್ಬಿಡ್ತವೆ. ಆ ಟೈಮ್ ನಲ್ಲಿ ಮನೆಯಲ್ಲಿ ಸಾಕು ಪ್ರಾಣಿಗಳಿಗೂ ಕೂಡ ಈ ವೈರಾಣು ಹಬ್ಬುವಂತ ಚಾನ್ಸಸ್ ಇರುತ್ತಾ ಏನಾದ್ರು? ಇದು ಬೇಸಿಕಲಿ ಹೇಳಿದ್ವಲ್ಲ, ಏವಿಯನ್ ಇನ್ಫ್ಲೂಯೆನ್ಸಾ ವೈರಸ್ ಇದು ಬರ್ಡ್ಸ್ ಅಲ್ಲಿ ಬರುವಂತದ್ದು ಇದು, ಆಯ್ತಾ. ಬೇರೆ ಅನಿಮಲ್ಸ್ ಅಲ್ಲಿ ಅಷ್ಟೊಂದು ಇದುವರೆಗೆ ವರದಿ ಆಗಿಲ್ಲ. ಸೊ ಹಂಗಾಗಿ ಏನು ಸಾಕು ಪ್ರಾಣಿಗಳು ಅಷ್ಟೊಂದು ವರಿ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಇತ್ತೀಚಿನ ದಿವಸಗಳಲ್ಲಿ ಈಗ ಏನು ನಾವು ಚಿಕ್ಕ ಕೋಳಿಗಳನ್ನ ಬೇಟೆಯಾಡೋದು, ನಾಯಿಗಳು, ಆ ತರದ ಸನ್ನಿವೇಶಗಳು ಸಾಮಾನ್ಯವಾಗಿ ಕಂಡು ಬರಲ್ಲ ಈಗ ಇತ್ತೀಚಿನ ದಿವಸಗಳಲ್ಲಿ. ಆದರೂ ಕೂಡ ನಾವು ಎಲ್ಲೂ ನೋಟಿಸ್ ಮಾಡಿಲ್ಲ, ಇದುವರೆಗೂ ಎಲ್ಲೂ ನೋಟಿಸ್ ಮಾಡಿಲ್ಲ ಆ ಥರ ಪ್ರಕರಣಗಳು ಪ್ರಾಣಿಗಳಲ್ಲಿ, ಬೇರೆ ಪ್ರಾಣಿಗಳಲ್ಲಿ, ನಾಯಿಗಳಲ್ಲಾಗಲಿ ಇನ್ಯಾವುದೇ ಪ್ರಾಣಿಗಳಲ್ಲಿ ಇನ್ಫ್ಲೂಯೆನ್ಸಾ ವೈರಸ್ನ ನಾವು ಐಸೋಲೇಟ್ ಮಾಡಿಲ್ಲ ಇದುವರೆಗೆ. ಆಮೇಲೆ ಸ್ವಲ್ಪ ಈ ಹಸಿ ಮಾಂಸವನ್ನ ನಾಯಿಗಳಿಗೆ ಅಥವಾ ಮನೇಲಿ ಸಾಕುವಂತ ಸಾಕು ಪ್ರಾಣಿಗಳಿಗೆಲ್ಲ ಹಾಕುವಂಥದ್ದು ಸರಿ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ಅಂತ ಕಾಣಿಸುತ್ತಲ್ವಾ ಈ ಟೈಮ್ನಲ್ಲಿ? ಖಂಡಿತ. ಯಾಕೆ ಅಂತಂದ್ರೆ ಈಗಾಗಲೇ ಡಾಕ್ಟರ್ ಪವನ್ ಅವರು ಹೇಳಿದ್ರು, ಯು ಶುಡ್ ಅವಾಯ್ಡ್. ಯಾವಾಗ್ಲೂ ಕೂಡ ರಾ ಮೀಟ್ ಆಗ್ಲಿ, ರಾ ಮಿಲ್ಕ್ ಆಗ್ಲಿ, ರಾ ಎಗ್ ಆಗ್ಲಿ ತಿನ್ಬಾರ್ದು. ಯಾವಾಗ್ಲೂ ಬೇಯಿಸ್ಕೊಂಡೇ ತಿನ್ಬೇಕು, ಚೆನ್ನಾಗಿ ಬೇಯಿಸ್ಕೊಂಡೇ ತಿನ್ಬೇಕು. ಆವಾಗ ಯಾವುದೇ ರೀತಿಯಾದಂತ ಕಾಯಿಲೆಗಳು ಬರೋದಿಲ್ಲ. ಈಗ ಹಾಲು ಕೂಡ ನೀವು ನೋಡಿರ್ಬೇಕು, ಪ್ಯಾಸ್ಚರೈಸೇಷನ್ ಅಂತ ಮಾಡ್ತಾರೆ. ಟೆಂಪರೇಚರ್ ಬಾಯ್ಲ್ ಮಾಡಿ ಮತ್ತೆ ಕೋಲ್ಡ್ ಮಾಡಿ ಮತ್ತೆ ಪ್ಯಾಕೆಟ್ಗಳು ಮಾಡಿ ನಾವು KMF ವತಿಯಿಂದ ಸರಬರಾಜು ಮಾಡ್ತಾರೆ. ಉದ್ದೇಶ ಇಷ್ಟೇ, ಯಾವ್ದಾದ್ರು ಕ್ರಿಮಿಗಳಿದ್ರೆ
ಹೈ ಟೆಂಪರೇಚರಲ್ಲೇ ಆಗಲಿ ಅಥವಾ ಲೋ ಟೆಂಪರೇಚರಲ್ಲಾಗಲಿ ಸತ್ತೋಗ್ತವೆ ಅಂತೇಳಿ ಅದು ಮಾಡ್ತಾರೆ. ಹಾಗೇನೆ ಇಲ್ಲೂ ಕೂಡ ಚಿಕನ್ ಆಗಲಿ ಎಗ್ ಆಗಲಿ ರಾ ಎಗ್ಗಳನ್ನ ದಯವಿಟ್ಟು ತಿನ್ನಬಾರ್ದು. ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾರು ಕೂಡ ಸಾರ್ವಜನಿಕರು ಹೆದರುವಂತ ಅವಶ್ಯಕತೆ ಇಲ್ಲ. ಖಂಡಿತ ಎಲ್ಲರೂ ಕೂಡ ಧೈರ್ಯವಾಗಿ ಚಿಕನ್ ಮತ್ತೆ ಎಗ್ಗನ್ನ ಬೇಯಿಸ್ಕೊಂಡು ತಿನ್ಬೋದು. ಯಾಕೆ ಅಂತಂದ್ರೆ ಈಗ ಬರ್ಡ್ ಫ್ಲೂ ಅಂತಂದ್ರೆ ಸಾರ್ವಜನಿಕರಲ್ಲಿ ಒಂದು ಆತಂಕ ಇದೆ, ಹಂಗಾಗಿ ಚಿಕನ್ ಎಗ್ ತಿನ್ನೋದನ್ನೇ ನಿಲ್ಲಿಸ್ಬಿಡ್ತಾರೆ. ಇದು ಪೌಲ್ಟ್ರಿ ಉದ್ಯಮದ ಮೇಲೆ, ರೈತರ ಮೇಲೆ ಬಹಳ ಒಂದು ಇದಾಗತ್ತೆ, ಒಂದು ಸಮಸ್ಯೆ, ಒಂದು ಹೊರೆ ಆಗತ್ತೆ. ಸೊ ಹಂಗಾಗಿ ಆ ಉದ್ಯಮದ ಮೇಲೆ ಭಾರಿ ಪೆಟ್ಟು ಬೀಳುತ್ತೆ. ಸೊ ಹಂಗಾಗಿ ಯಾರು ಕೂಡ ಆತಂಕ ಪಡದೇನೆ, ಮತ್ತೆ ಏನೇನೋ ಮಿತ್ಸ್ ಇರ್ತವೆ ಆ ಸಂಶಯಗಳಿಗೆ ಯಾವುದಕ್ಕೂ ಆತಂಕ ಪಡದೇನೆ ಆರಾಮವಾಗಿ ಚಿಕನ್ ಮತ್ತೆ ಮೊಟ್ಟೆಯನ್ನ ತಿನ್ಬಹುದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು CS ಸುರೇಶ್ ಅವರು ನಮ್ಮ ಜೊತೆಗೆ ಇಷ್ಟೊತ್ತು ಜಾಯ್ನ್ ಆಗಿ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ಕ್ರಮಗಳೇನು, ಜೊತೆಗೆ ನೀವು ಇದನ್ನ ಹೇಗೆ ಗಮನಿಸ್ತಾ ಇದ್ದೀರಾ ಈ ಕಾಯಿಲೆಯನ್ನು, ಅದರ ಬಗ್ಗೆ ಎಲ್ಲ ನಮಗೆ ವಿವರಣೆಯನ್ನು ಕೊಟ್ಟರಿ. ಧನ್ಯವಾದಗಳು. ಡಾಕ್ಟರ್ ಪವನ್ ಅವರೇ, ಕೊನೆಯದಾಗಿ ವೀಕ್ಷಕರಿಗೆ ಅಥವಾ ಜನರು ಅದರೊಳಗೆ ಈ ಮಾಂಸ ಪ್ರಿಯರಿಗೆ ನೀವೇನ್ ಹೇಳಕ್ ಬಯಸ್ತಾರೆ? ಯಾಕಂದ್ರೆ ಈ ಕೊರೋನಾ ಟೈಮಲ್ಲಿ ಹಿಂಗೆ ಆಗ್ಬಿಟ್ಟಿತ್ತು, ಈ ಕೋಳಿಗೆ ಹಕ್ಕಿ ಜ್ವರ ಬಂದ್ಬಿಟ್ಟಿದೆ, ಹಿಂಗಾಗಿ ತಿನ್ಬಾರ್ದು ಅಂತೇಳಿ ಪುಕಾರ್ ಹಬ್ಬಿ ಕೋಳಿ ತಿನ್ನೋದನ್ನೇ ನಿಲ್ಸ್ಬಿಟ್ಟಿದ್ರು. ಅವಾಗ ಈ ಮಟನ್ ಸೇರಿದಂಗೆ ಬೇರೆ ಬೇರೆ ಮಾಂಸದ ಬೆಲೆ ಎಲ್ಲ ಜಾಸ್ತಿ ಆಯ್ತು ಬಿಡಿ. ಅದರ ಜೊತೆಗೆ ಡಾಕ್ಟರ್ಸ್ ಇನ್ಫ್ಯಾಕ್ಟ್ ಹೇಳ್ತಾ ಇದ್ರು, ಇಲ್ಲ ಕೋಳಿ ತಿನ್ನಿ, ಸ್ವಲ್ಪ ಪ್ರೋಟೀನ್ ಬೇಕು, ವೈರಾಣು ವಿರುದ್ಧ ಹೋರಾಡುವಂತ ನಿಟ್ಟಿನಲ್ಲಿ ನೀವು ಶಕ್ತಿಯುತವಾಗಿರ್ಬೇಕು ಅನ್ನೋದೆಲ್ಲ ನೀವು ಮೆಸೇಜ್ ಕೊಡ್ತಾ ಇದ್ರಿ ಆಗಿಂದಾಗೆ. ಈಗಲೂ ಕೂಡ ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳ್ತೀರಾ ಅಂತ? ಸೊ ಯೂಶಲಿ ಈ ತರ ಪ್ಯಾಂಡಮಿಕ್ ಇರ್ಬೋದು ಅಥವಾ ಬೇರೆ ಏನಾದ್ರು ಈಗ ಬರ್ಡ್ ಫ್ಲೂ ಇವೆಲ್ಲ ಬಂದಾಗ ಈ ರೂಮರ್ಸ್ ಹೋಗೋದು ತುಂಬಾ ಜಾಸ್ತಿ ಇರುತ್ತೆ ನಮ್ಗೆ. ಯಾಕಂದ್ರೆ ವಾಟ್ಸ್ಆಪ್ ಯೂನಿವರ್ಸಿಟಿ ತುಂಬಾ ದೊಡ್ಡದಾಗಿ ಬೆಳೆದು ಬಿಟ್ಟಿದೆ. ತುಂಬಾ ಎಲ್ಲರಿಗೂ ನಮ್ಗೆ ಅಲ್ಲಿ ಏನ್ ನಿಜ ಇದೆ ಅನ್ನೋದಕ್ಕಿಂತ ಈ ರೂಮರ್ಸ್, ಹೆದರ್ಕೊಳ್ಳೋದು, ಆತಂಕ ಇವೇ ಜಾಸ್ತಿ ಆಗುತ್ತೆ. ಈಗ ಡಾಕ್ಟರ್ ಸುರೇಶ್ ಅವರು ಹಾಗೆ ಡಾಕ್ಟರ್ ಶಿವರಾಮ್ ಅವರು ತುಂಬಾ ಚೆನ್ನಾಗಿ ಬೆಳಕನ್ನು ಚೆಲ್ಲಿದ್ದಾರೆ. ಯಾಕಂದ್ರೆ ನಾವು ಇಲ್ಲಿ ಕೂಡ ಅದನ್ನೇ ಹೇಳ್ತೀವಿ, ಕ್ಲಿಯರ್ ಕಟ್ ಆಗಿ ಯಾರು ಕೂಡ ಎದುರುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬರ್ಡ್ಸ್ ಇಂದ ಇದು ಮನುಷ್ಯರಿಗೆ ಬರೋದು ತುಂಬಾ ರೇರ್. ಇನ್ ಕೇಸ್ ಮನುಷ್ಯರಿಗೆ ಬಂದ್ರು ಕೂಡ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಸ್ಪ್ರೆಡ್ ಆಗೋದು ಕೂಡ ತುಂಬಾ ಅಷ್ಟೇ ರೇರ್ ಇದೆ. ಹಾಗೆ ಮಾಂಸ ಕೂಡ ನೀವು ಆರಾಮಾಗಿ ಏನೇನ್ ಪ್ರಿಕಾಷನ್ಸ್ ತಗೋಬೇಕೋ ಅದನ್ನ ತಗೊಂಡು ಆರಾಮಾಗಿ ತಿನ್ಬೋದು. ಹೇಳಿದ್ದು ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನಿ, ಬೇಯಿಸದೆ ಏನು ತಿನ್ನಕ್ ಹೋಗ್ಬೇಡಿ. ಮೊಟ್ಟೆ ಇರ್ಬೋದು, ಮಾಂಸ ಇರ್ಬೋದು ಅಥವಾ ಹಾಲು ಇರ್ಬೋದು, ಏನೇ ಇರ್ಬೋದು, ಚೆನ್ನಾಗಿ ಬೇಯಿಸಿ ಆಮೇಲೆನೆ ನೀವು ಅದನ್ನ ಸೇವಿಸ್ಬೇಕಾಗುತ್ತೆ. ಆಮೇಲೆ ಯಾರ್ಯಾರು ನೀವು ಈ ಬರ್ಡ್ಸ್ ನ ಹ್ಯಾಂಡಲ್ ಮಾಡ್ತಾರೆ ಅವರೆಲ್ಲ ಚೆನ್ನಾಗಿ ಸೋಪ್ ಹಾಕೊಂಡು ಬಿಸಿನೀರಲ್ಲಿ ಕೈಯನ್ನ ತೊಳ್ಕೊಬೇಕಾಗುತ್ತೆ. ಸೊ ಸ್ಟ್ಯಾಂಡರ್ಡ್ ಪ್ರಿಕಾಷನ್ಸ್ ಏನೇನ್ ತಗೋಬೇಕು ಅದನ್ನೆಲ್ಲ ತಗೊಂಡು ಮಾಂಸವನ್ನ ಆರಾಮಾಗಿ ಸೇವಿಸಬಹುದಾಗಿದೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ಪವನ್ ಅವರೇ. ಹಾಗೆ ಡಾಕ್ಟರ್ ಶಿವರಾಮ್ ಅವರೇ, ಕೊನೆಯದಾಗಿ ಇನ್ನೊಂದು ಸಂಗತಿ ಅಂತಂದ್ರೆ ಈ ಪೌಲ್ಟ್ರಿ ಕೋಳಿ ಎಲ್ಲ ಇಂತಿಷ್ಟೇ ದಿನ ಅಂತ ಬಹುಶಃ ಇಡಕ್ಕಾಗದಲ್ವಾ? 42 ದಿನ ಅಥವಾ 45 ದಿವಸನೇ ಏನೋ ಅವ್ರು ಸಾಕ್ತಾರೆ, ಅದ್ರ ಮೇಲೆ ಅದು ದಿನ ಮೀರಿದ್ರು ಬಹಳ ಸಮಸ್ಯೆ ಇದೆ. ಹಿಂಗಾಗಿ ಈ ಕಳೆದ ಬಾರಿ ಎಲ್ಲ ಸಾವಿರಾರು ಕೋಳಿಗಳನ್ನ ಎಲ್ಲ ಸಾಕ್ತಾ ಇದ್ದಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಹೀಗಾಗಿ ಈ ಬಾರಿ ಕುಕ್ಕುಟೋದ್ಯಮಕ್ಕೆ ಸಂಬಂಧಪಟ್ಟಂತವ್ರು ಹೇಗೆ ಗಮನ ಕೊಡಬೇಕಾಗುತ್ತೆ? ಆಮೇಲೆ ಕಾಯಿಲೆ ತಮ್ಮ ಫಾರ್ಮಿಗೆ ಬರದೇ ಇರುವಂತ ರೀತಿಯಾಗಿ ಹೇಗೆ ಅವರು ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಸರ್? ಕೊನೆಯದಾಗಿ ಸರ್, ಆವಾಗಲೇ ನಾವು ಹೇಳಿದಂಗೆ ಬಯೋಸೆಕ್ಯೂರಿಟಿ ಮೆಷರ್ಸ್, ಎಂಪ್ಲಾಯೀಸ್ ಹೊರಗಡೆಯಿಂದ ಬಂದಂತವನ್ನ ಪ್ರತಿಯೊಬ್ಬನು ಕೂಡ ಸ್ಕ್ರೀನಿಂಗ್ ಮಾಡಿ ಒಳಗ್ ಬಿಡ್ಬೇಕಾಗತ್ತೆ ಆ ಫಾರ್ಮ್ಗಳಲ್ಲಿ. ಮತ್ತೆ ನಾವು ಕನ್ಸ್ಯೂಮರ್ಸ್ ನಾವು ಕ್ವಾಲಿಟಿ ಮೀಟ್ ಅನ್ನೇ, ಕ್ವಾಲಿಟಿ ಪ್ರಾಡಕ್ಟ್ಸ್ ಅನ್ನೇ ನಾವು ಪರ್ಚೇಸ್ ಮಾಡ್ಬೇಕಾಗತ್ತೆ. ಕೆಲವು ಟೈಮ್ ಅನ್ಹೈಜಿನಿಕ್ ಕಡೆ ಹೋಗ್ಬಾರ್ದು. ಪೋಲ್ಟ್ರಿ ಉದ್ಯಮದವರು ಎಷ್ಟು ಚೆನ್ನಾಗಿ ನಾವು ಬಯೋಸೆಕ್ಯೂರಿಟಿ ಮೆಷರ್ಸ್ ನಾವು ಕಾಪಾಡ್ಕೋತಾರೆ, ಅಷ್ಟು ಕ್ವಾಲಿಟಿ ಮೀಟ್ ಅನ್ನ ನಮ್ಮ ಕನ್ಸ್ಯೂಮರ್ಸ್ ಗೆ ಸಪ್ಲೈ ಮಾಡಬಹುದು. ಸೊ ಹಾಗಾಗಿ ಪ್ರತಿಯೊಬ್ಬರನ್ನು ಕೂಡ ಇನ್ಕ್ಲೂಡಿಂಗ್ ಓನರ್ಸ್ ಇರ್ಬೋದು, ವಿಸಿಟರ್ಸ್ ಇರ್ಬೋದು, ವರ್ಕರ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ PPE ಕಿಟ್, ಮಾಸ್ಕ್, ಸ್ಯಾನಿಟೈಸರ್ಸ್ ಸಮರ್ಪಕವಾಗಿ ಬಳಸೋದ್ರಿಂದ ಈ ಕಾಯಿಲೆಯನ್ನು ತಡೆಯಬಹುದು, ಕ್ವಾಲಿಟಿ ಮೀಟ್ ಅನ್ನ ಕನ್ಸ್ಯೂಮರ್ಸ್ ಗೆ ನೀಡಬಹುದು. ಓಕೆ, ಥ್ಯಾಂಕ್ ಯು ಡಾಕ್ಟರ್ ಶಿವರಾಮ್ ಅವರೇ. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ಬರ್ಡ್ ಫ್ಲೂ ಸಂಬಂಧಪಟ್ಟಂಗೆ ವೈಜ್ಞಾನಿಕವಾಗಿ ಬಹಳಷ್ಟು ಸಲಹೆಗಳನ್ನ ಕೊಟ್ಟಿರಿ. ಧನ್ಯವಾದಗಳು. ಸೊ ನೋಡಿದ್ವಲ್ಲ ವೀಕ್ಷಕರೇ, ಅಲ್ಲಿಗೆ ಒಂದಂತೂ ಸ್ಪಷ್ಟ, ಹಕ್ಕಿ ಜ್ವರ ಬರ್ತಾ ಇದೆ, ಅಯ್ಯೋ ಮಾಂಸ ತಿನ್ನಂಗಿಲ್ಲ, ಅಯ್ಯೋ ನಮ್ಗೇನಾರು ಆಗ್ಬಿಡುತ್ತೆ, ಈ ತರದ್ ಯಾವ ಆತಂಕನೂ ಬೇಡ. ಇಲ್ಲಿ ತನಕನೂ ಕೂಡ ದೇಶದಲ್ಲಿ ನಾವು ಗಮನಿಸಿರೋ ಹಾಗೆ ಭಾರತದಲ್ಲಿ ಪ್ರಮುಖವಾಗಿ ಹಕ್ಕಿ ಜ್ವರಕ್ಕೆ ಸಂಬಂಧಪಟ್ಟಾಗಿನ ವೈರಾಣು ಮನುಷ್ಯರಿಗೆ ತಗಲಿ ಮನುಷ್ಯರಿಗೆ ಆ ಮುಖೇನವಾಗಿ ಸಮಸ್ಯೆ ಆಗಿರುವಂಥದ್ದು ತೀರಾ ಕಮ್ಮಿ ಇದೆ. ಬಟ್ ಆದ್ರೂ ಕೂಡ ಮುಂಜಾಗ್ರತೆಯನ್ನು ವಹಿಸುವಂಥದ್ದು ಅತಿ ಮುಖ್ಯ. ಹೇಗೆ ಮುಂಜಾಗ್ರತೆ ಅನ್ನುವಂಥ ಈಗ ತಾನೇ ಡಾಕ್ಟರ್ಸ್ಗಳು ಹೇಳಿದ ಹಾಗೆ ಪ್ರಮುಖವಾಗಿ ನೀವು ತಿನ್ನುವಂತ ಮಾಂಸವನ್ನ ಆದಷ್ಟು ಚೆನ್ನಾಗಿ ಬೇಯಿಸಿ ತಿಂದ್ರೇನೆ ಒಳ್ಳೇದು. ನಾನು ಮೊದಲೇ ಹೇಳ್ದಂಗೆ ಈ ಹಾಫ್ ಬಾಯ್ಲ್ಡ್ ಅಂತ ಹೇಳ್ಕೊಂಡು ಮಾಡ್ಕೊಂಡು ತಿನ್ನೋದು, ಆಮೇಲೆ ಮೊಟ್ಟೆನೂ ಕೂಡ ಅಷ್ಟೇ ಹಾಫ್ ಬಾಯ್ಲ್ಡ್ ಅನ್ಕೊಳ್ಳೋದು, ಆಮೇಲೆ ಈ ಹಸಿ ಮೊಟ್ಟೆ ಕುಡಿಯೋದು ಸದ್ಯದ ಮಟ್ಟಿಗೆ ಅವಾಯ್ಡ್ ಮಾಡುವಂಥದ್ದು ತೀರಾ ಒಳ್ಳೆಯದು. ಯಾಕಂತಾದ್ರೆ ವೈರಾಣು ಹಬ್ಬೋದಿಲ್ಲ ಅನ್ನುವಂಥದ್ದನ್ನ ನಾವು ಹೊಂದ್ಕೊಂಡ್ರು ಕೂಡ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಹಬ್ಬಿರುವಂಥದ್ದು ಕೂಡ ಪ್ರಕರಣಗಳು ಬಹಳಷ್ಟು ದಾಖಲಾಗಿದೆ ಹಿಂದೆ. ಜೊತೆಗೆ ಅದರಲ್ಲಿ ಸಾವಿನ ಸಂಖ್ಯೆನೂ ಕೂಡ 50% 60% ಇತ್ತು. 10 ಮಂದಿಗೆ ಅದೇನಾರು ಅಟ್ಯಾಕ್ ಆದ್ರೆ ಅದರಲ್ಲಿ 6-7 ಮಂದಿ, 5 6 ಮಂದಿ ಮೃತಪಟ್ಟಿರುವಂಥದ್ದು ಕೂಡ ನಾವು ಗಮನಿಸಿದ್ದೀವಿ. ಹೀಗಾಗಿ ಎಚ್ಚರಿಕೆ ವಹಿಸುವಂಥದ್ದು ಅತಿ ಮುಖ್ಯ. ಆದ್ರೆ
ಭಯ ಪಡುವಂತ ಅನಿವಾರ್ಯತೆ ಇಲ್ಲ. ಕುಕ್ಕುಟೋದ್ಯಮಕ್ಕೆ ಸಂಬಂಧಪಟ್ಟಂತವರು ಸ್ವಲ್ಪ ನೀಟಾಗಿ ನೀವು ಗಮನ ಕೊಟ್ಟು ಸ್ವಚ್ಛತೆ ಕಡೆಗೆ ನೀವು ಮುಂಜಾಗ್ರತೆಯನ್ನು ವಹಿಸಿದ್ರೆ ನಿಮ್ಮ ಕೋಳಿಗಳಿಗೆ ಈ ಕೋಳಿ ಜ್ವರ ಬರುವಂತದನ್ನ ತಡೆಯೋದಕ್ಕೂ ಕೂಡ ಅವಕಾಶ ಇದೆ. ಆಮೇಲೆ ಬಹಳ ರೂಮರ್ ಹಬ್ಬಿ ಕುಕ್ಕುಟೋದ್ಯಮಕ್ಕೆ ಮತ್ತೆ ಲಾಸ್ ಆಗುವಂತ ಕೆಲಸಗಳು ಆಗಬಾರ್ದು. ನಾವು ಮತ್ತೆ ಹೇಳೋದೇನೋ ಅಂತ ಡಾಕ್ಟರ್ಸ್ಗಳು ಹೇಳದ ಹಾಗೆ ಹಕ್ಕಿ ಜ್ವರದಿಂದ ಮನುಷ್ಯರಿಗೆ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ. ಆದ್ರೆ ನಿಮ್ಮ ಅಕ್ಕಪಕ್ಕ ಏನಾದ್ರು ಕಾಗೆಗಳು ಮೃತಪಟ್ಟಿರುವಂಥದ್ದು ಅಥವಾ ಬಹಳ ಕುಗುರ್ತಾ ಇರುವಂಥದ್ದು ಅಥವಾ ಕೋಳಿಗಳು ಅಥವಾ ಈ ಬಾತ್ಕೋಳಿಗಳು ಈ ಥರದ್ದು ಏನಾದ್ರು ಮೃತಪಟ್ಟಂಥದ್ದು ನಿಮಗೆ ಗೊತ್ತಾದ್ರೆ, ಅಂದ್ರೆ ಈ ಥರದಂಥ ಕಾಯಿಲೆಯಿಂದ ಮೃತಪಟ್ಟಿರ್ಬೋದು ಅನ್ನುವಂಥ ಅನುಮಾನ ಬಂದರೆ ಕೂಡಲೇ ಹತ್ತಿರದ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳಿಗೋ ಅಥವಾ ವೆಟರ್ನರಿ ಡಾಕ್ಟರ್ಸಿಗೋ ಈ ವಿಚಾರವನ್ನು ತಿಳಿಸಿದ್ರೆ ಒಳ್ಳೆಯದು. ಯಾಕಂತಾದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಪಕ್ಷಿಗಳನ್ನು ಕೋಳಿಗಳನ್ನು ಉಳಿಸ್ಕೊಳ್ಳೋದಕ್ಕೆ ಮುಖ್ಯನ ಸಾಧ್ಯ ಇರುತ್ತೆ. ಬಹಳ ವೇಗವಾಗಿ ಇದು ಸ್ಪ್ರೆಡ್ ಆಗ್ಬಿಡುತ್ತೆ. ಇದಾಗಿತ್ತು ಇವತ್ತಿನ ಈ TV9 ಡಿಜಿಟಲ್ಗೆ ಸಂಬಂಧಪಟ್ಟ ಹಾಗಿನ ಫೇಸ್ಬುಕ್ ಲೈವ್. ನಾಳೆ ಮತ್ತೊಂದು ಪ್ರಮುಖ ವಿಚಾರದ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.